ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 672 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 4ರಿಂದ 6 ಏಪ್ರಿಲ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭೂಮಿಯ ನೀರಿನ ಶೇಕಡವಾರು ಎಷ್ಟು ಸಮುದ್ರವು ಹೊಂದಿದೆ ಎಂದು ಅಂದಾಜಿಸಲಾಗಿದೆ? ವಾಟ್ ಪರ್ಸೆಂಟೇಜ್ ಆಫ್ ದಿ ಅರ್ತ್ಸ್ ವಾಟರ್ ಈಸ್ ಎಸ್ಟಿಮೇಟೆಡ್ ಟು ಬಿ ಹೆಲ್ಡ್ ಬೈ ಓಷನ್ಸ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಅಂದರೆ ನಮ್ಮ ಭೂಮಿಯ ಮೇಲೆ ಜಲಸಂಪನ್ಮೂಲ ಏನಿದೆ, ಸೊ ಈ ಒಟ್ಟು ಜಲಸಂಪನ್ಮೂಲದಲ್ಲಿ ಸಮುದ್ರಗಳು ಎಷ್ಟು ಪರ್ಸೆಂಟೇಜನ್ನು ಆಕ್ಯುಪೈ ಮಾಡಿಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 97% ಅಷ್ಟು ನಮ್ಮ ಭೂಮಿಯಲ್ಲಿರ್ತಕ್ಕಂಥ ನೀರನ್ನು ನಾವು ಸಮುದ್ರಗಳಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನಂದ್ರೆ, ಸೊ ವಿಜ್ಞಾನಿಗಳು ನಮ್ಮ ಭೂಮಿಯ ಅಂತರಾಳದಲ್ಲಿ ಅಂದ್ರೆ ಇಂಟೀರಿಯರ್ ಆಫ್ ದಿ ಅರ್ತ್ ಅಂತ ನಾವೇನು ಹೇಳ್ತೇವೆ, ಸೊ ಅದರೊಳಗಡೆ ಒಂದು ಹೊಸ ಸಮುದ್ರ ಇರ್ತಕ್ಕಂಥ ಒಂದು ನ್ಯೂ ಡಿಸ್ಕವರಿಯನ್ನ ತಿಳಿಸಿರ್ತಾರೆ. ಸೊ ಇದರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಜೈಗ್ಯಾಂಟಿಕ್ ಓಷನ್ ಡಿಸ್ಕವರ್ಡ್ 700 ಕಿಲೋಮೀಟರ್ಸ್ ಬಿನಿತ್ ದಿ ಅರ್ತ್ ಸರ್ಫೇಸ್. ಸೊ ಇಲ್ಲಿ ಈ ಒಂದು ಚಿತ್ರದಲ್ಲಿ ನಾವು ಭೂಮಿಯ ಇಂಟೀರಿಯರ್ ಸ್ಟ್ರಕ್ಚರ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದು ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಭೂಮಿಯ ಮೇಲ್ಮೈ ಆಗಿರುತ್ತೆ. ಸೊ ಔಟರ್ ಮೋಸ್ಟ್ ಲೇಯರ್ ಅನ್ನ ನಾವು ಕ್ರಸ್ಟ್ ಅಥವಾ ತೊಗಟೆ ಅಂತ ಕರಿತೇವೆ. ಸೊ ಅದರ ಕೆಳಗಡೆ ಬರ್ತಕ್ಕಂಥ ಲೇಯರ್ ಅನ್ನ ನಾವು ಮ್ಯಾಂಟಲ್ ಅಥವಾ ಮಿಶ್ರಗೋಳ ಅಂತ ಕರಿತೇವೆ. ಸೊ ಮ್ಯಾಂಟಲ್ ಅನ್ನ ನಾವು 2 ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಒಂದನ್ನ ಅಪ್ಪರ್ ಮ್ಯಾಂಟಲ್ ಅಥವಾ ಮೇಲ್ಭಾಗದ ಮಿಶ್ರಗೋಳ ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾವು ಲೋವರ್ ಮ್ಯಾಂಟಲ್ ಅಥವಾ ಕೆಳಭಾಗದ ಮಿಶ್ರಗೋಳ ಅಂತ ಕರಿತೇವೆ. ಸೊ ಈಗ ಡಿಸ್ಕವರಿ ಮಾಡಿರ್ತಕ್ಕಂಥ ಒಂದು ಹೊಸ ಥಿಯರಿ ಏನು ಅಂದ್ರೆ, ಅಪ್ಪರ್ ಮ್ಯಾಂಟಲ್ ಮತ್ತೆ ಲೋವರ್ ಮ್ಯಾಂಟಲ್ ಕೆಳಗಡೆ ಸೊ ಒಂದು ಟ್ರಾನ್ಸಿಷನ್ ಝೋನ್ ಇದೆ. ಸೊ ಆ ಒಂದು ಪರಿವರ್ತನಾ ವಲಯದಲ್ಲಿ ನಾವು ನೀರನ್ನ ನೋಡ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನ ಈಗ ವಿಜ್ಞಾನಿಗಳು ಹೊರ ಹಾಕಿರ್ತಾರೆ. ಹಾಗಿದ್ರೆ ಇಷ್ಟು ಆಳ ಅಂದ್ರೆ, ಆಸ್ ಐ ಟೋಲ್ಡ್ ಯು ಬಿಫೋರ್, 700 ಕಿಲೋಮೀಟರ್ಸ್ ಅಂದ್ರೆ 700 ಕಿಲೋಮೀಟರ್ಸ್ ಇಸ್ ಸಚ್ ಅ ಲಾಂಗ್ ಡಿಸ್ಟೆನ್ಸ್. ನಾವು ಇವಾಗ ಬೋರ್ವೆಲ್ ಅನ್ನ ಕೊರೆದ್ರೂ ಕೂಡ ಮ್ಯಾಕ್ಸಿಮಮ್ ನಾವು 1000 ಫೀಟ್ ಒಳಗಡೆಗೆ ಮಾತ್ರ ಬರ್ತೇವೆ. ಸೊ ಅದಕ್ಕಿಂತ ಒಳಗಡೆ ನಾವಿನ್ನೂ ಡಿಸ್ಕವರಿ ಮಾಡ್ತಕ್ಕಂಥದ್ದು ಬಾಕಿ ಇದೆ. ಸೊ ಕೆಲವೊಂದು ಅನ್ವೇಷಣೆ ಪರ್ಪಸ್ಗೋಸ್ಕರ ಮಾತ್ರ ನಾವು ಇನ್ನೂ ಆಳಕ್ಕೆ ಹೋಗಿರ್ತಕ್ಕಂಥ ಒಂದು ಇನ್ಸಿಡೆನ್ಸಸ್ ಅನ್ನ ನೋಡ್ಬೋದಾಗಿರುತ್ತೆ. ಬಟ್ ಅದ್ ಬಿಟ್ರೆ 700 ಕಿಲೋಮೀಟರ್ಸ್ ಇಸ್ ಅ ವೆರಿ ಲಾಂಗ್ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಅದರ ಒಳಗಡೆ ನೀರು ಹೇಗೆ ಇದೆ ಅಂತ ಗೊತ್ತಾಯ್ತು ಅಂತಕ್ಕಂಥ ಪ್ರಶ್ನೆ ನಮಗೆ ಮೂಡುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ಈಗ ವಾಲ್ಕ್ಯಾನಿಕ್ ಎರಪ್ಷನ್ ಆಗುತ್ತೆ. ವಾಲ್ಕ್ಯಾನಿಕ್ ಅಂದ್ರೆ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ. ಸೊ ಈ ಒಂದು ಜ್ವಾಲಾಮುಖಿ ಸ್ಫೋಟ ಆದಾಗ ಒಂದು ರಾಕ್ ಹೊರಗಡೆಗೆ ಬಂದಿದೆ, ಅಂದ್ರೆ ಒಂದು ಕಲ್ಲು ಅಥವಾ ಶಿಲೆ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಜ್ವಾಲಾಮುಖಿಯ ಮುಖಾಂತರ ಇಟ್ ಹ್ಯಾಸ್ ಕಮ್ ಔಟ್. ಸೊ ಆ ಒಂದು ರಾಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರಿಂಗ್ ವುಡೈಟ್ ಅಂತ ಕರಿತೇವೆ. ಸೊ ಈ ಒಂದು ರಿಂಗ್ ವುಡೈಟ್ ಅನ್ನ ಪರೀಕ್ಷೆ ಮಾಡಿದಾಗ ಅದು ಸಂಪೂರ್ಣವಾಗಿ ನೀರಿನಿಂದ ಕೂಡಿರುವ ಕಾರಣದಿಂದ ಸೊ ಈ ಭಾಗದಲ್ಲಿ ನೀರು ಇದೆ ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಲಾಗ್ತಾ ಇದೆ. ಸೊ ಇದು ಈಗ ಬಂದಿರತಕ್ಕಂಥ ಒಂದು ಹೊಸ ಥಿಯರಿ ಆಫ್ ಇಂಟೀರಿಯರ್ ಆಫ್ ದಿ ಅರ್ತ್ ಬಗ್ಗೆ ಸೊ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಹಾಗಿದ್ರೆ ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಜಲ ಸಂಪನ್ಮೂಲವನ್ನ ನಾವು ನೋಡೋದಾದ್ರೆ, ಸೊ ನಮ್ಮ ಭೂಮಿಯ ಮೇಲೆ ಒಟ್ಟು ಇರ್ತಕ್ಕಂಥ ಟೋಟಲ್ ವಾಟರ್ ರಿಸೋರ್ಸ್ ಅಲ್ಲಿ 97% ಆಫ್ ದಿ ವಾಟರ್ ಅನ್ನ ನಾವು ಓಷನ್ಸ್ ಅಥವಾ ಸಮುದ್ರಗಳಿಂದ ಕೂಡಿರುತ್ತೆ. ಸೊ ಕೇವಲ 3% ಆಫ್ ದಿ ವಾಟರ್ ಅನ್ನ ನಾವು ಫ್ರೆಶ್ ವಾಟರ್ ಅಥವಾ ಸಿಹಿ ನೀರು ಅಂತ ಕರಿತೇವೆ. ಫ್ರೆಶ್ ವಾಟರ್ ಅಂದ್ರೆ ಕುಡಿಯಲು ಯೋಗ್ಯವಾಗಿರ್ತಕ್ಕಂಥ ನೀರನ್ನು ನಾವು ಫ್ರೆಶ್ ವಾಟರ್ ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಫ್ರೆಶ್ ವಾಟರನ್ನು ನಾವು 100% ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ಅದರಲ್ಲಿ ಐಸ್ ಕ್ಯಾಪ್ಸ್ ಮತ್ತು ಗ್ಲೇಷಿಯರ್ಸ್ ಅಂತ ನಾವೇನು ಹೇಳ್ತೇವೆ ಅಂದರೆ ಹಿಮ ನದಿ ಅಂತ ನಾವೇನು ಹೇಳ್ತೇವೆ. ಸೊ ಅದು ಸರಿಸುಮಾರು 70% ಇರುತ್ತೆ. ಗ್ರೌಂಡ್ ವಾಟರ್ ಅಂದರೆ ಅಂತರ್ಜಲದ ನೀರು 29% ಇರುತ್ತೆ. ಸೊ ಈಸಿಲಿ ಆಕ್ಸೆಸಬಲ್ ಫ್ರೆಶ್ ವಾಟರ್ ಅಂದರೆ ನಮಗೆ ಸುಲಭವಾಗಿ ಸಿಗ್ತಕ್ಕಂಥ ತಾಜಾ ನೀರು ಅಥವಾ ಸಿಹಿ ನೀರು ಎಷ್ಟಿರುತ್ತೆ ಅಂದರೆ ಕೇವಲ 1% ಅಷ್ಟು ಮಾತ್ರ ನಮಗೆ ಸುಲಭವಾಗಿ ಸಿಗುತ್ತೆ. ಸೊ ಈಗ ನಮಗೆ ಸುಲಭವಾಗಿ ಸಿಗ್ತಕ್ಕಂಥ 1% ನೀರನ್ನು ನಾವು 100% ಅಂತ ಕನ್ಸಿಡರ್ ಮಾಡಿದಾಗ, ಸೊ ಇದರಲ್ಲಿ ಲೇಕ್ಸ್ಗಳು ಅಥವಾ ಸರೋವರಗಳು ಅಂತ ನಾವೇನು ಹೇಳ್ತೇವೆ, ಇದು 52% ಇರುತ್ತೆ. ಅದು ನಮಗೆ ಸುಲಭವಾಗಿ ಲಭ್ಯವಿರುತ್ತೆ. ನದಿಗಳು ಕೇವಲ 1% ಇರುತ್ತೆ. ಸೊ ಇಲ್ಲಿ ನಾವು ಕನ್ಫ್ಯೂಸ್ ಆಗ್ತೇವೆ, ಯಾಕಂದರೆ ನದಿಗಳು ನಮಗೆ ಬೃಹತ್ತಾಗಿ ಕಾಣಿಸುತ್ತೆ. ಸೊ ಲೇಕ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಅದರಿಂದ ಲೇಕ್ಗಳ ಒಂದು ಪರ್ಸೆಂಟೇಜ್ ರಿವರ್ಗಳ ಪರ್ಸೆಂಟೇಜ್ಗಿಂತ ಜಾಸ್ತಿ ಇರುತ್ತೆ. ಸೊ ಲೇಕ್ಸ್ ಬಂದು 52% ಇದ್ರೆ ರಿವರ್ಸ್ ಬಂದು ಕೇವಲ 1% ಇರುತ್ತೆ. ಅದಾದ
ಅದಾದಮೇಲೆ ಸಾಯಿಲ್ ಮಾಯಿಶ್ಚರ್ ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶ 38% ಇರುತ್ತೆ. ಅದಾದಮೇಲೆ ವಾಟರ್ ವೇಪರ್ನ ರೂಪದಲ್ಲಿ ಅಥವಾ ಆವಿಯ ರೂಪದಲ್ಲಿ ನಾವು 1% ಆಫ್ ದಿ ವಾಟರನ್ನು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ವಾಟರ್ ಇನ್ ಲಿವಿಂಗ್ ಥಿಂಗ್ಸ್ ಅಂದರೆ ಜೀವಂತ ಪ್ರಭೇದಗಳು ಅಥವಾ ಪ್ರಾಣಿಗಳಲ್ಲಿ ಇರ್ತಕ್ಕಂಥ ವಾಟರ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂದರೆ ಟೋಟಲ್ 1% ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ನೀರಿನ ಅಂಶದ ಬಗ್ಗೆ ನಮಗೆ ಕಡ್ಡಾಯವಾಗಿ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಡಿಸ್ಕವರಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಈ ಡಿಸ್ಕವರಿಯನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿ ವಿಜ್ಞಾನಿಗಳು ಮಾಡಿರ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಎಷ್ಟು ಕಿಲೋಮೀಟರ್ ಆಳದಲ್ಲಿ ಅಂದ್ರೆ 700 ಕಿಲೋಮೀಟರ್ಸ್ ಅಂದ್ರೆ ನಮ್ಮ ಭೂಮಿಯ ಮೇಲ್ಮೈ ಅಥವಾ ಸರ್ಫೇಸ್ ನಿಂದ 700 ಕಿಲೋಮೀಟರ್ ಆಳದಲ್ಲಿ ಒಂದು ವಾಸ್ಟ್ ವಾಟರ್ ರಿಸರ್ವೈರ್ ಇದೆ. ಅಂದ್ರೆ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ನೀರಿನ ನಿಕ್ಷೇಪಗಳು ಅಥವಾ ನೀರಿನ ಸಂಗ್ರಹಣೆ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಇಲ್ಲಿ ತಿಳಿಸಿರ್ತಾರೆ. ಹಾಗಿದ್ರೆ ಹೇಗೆ ಇದು ಗೊತ್ತಾಯ್ತು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಒಂದು ಬ್ಲೂ ರಾಕ್ ಸಿಕ್ಕಿರುತ್ತೆ ಅಂದ್ರೆ ನೀಲಿ ಬಣ್ಣದ ಒಂದು ಶಿಲೆ ಅಥವಾ ಒಂದು ಕಲ್ಲು ಸಿಕ್ಕಿರುತ್ತೆ. ಸೊ ಆ ಒಂದು ಕಲ್ಲನ್ನ ನಾವೇನಂತ ಕರಿತೀವಿ ಅಂದ್ರೆ ರಿಂಗ್ ವುಡೈಟ್ ಅಂತ ಕರಿತೇವೆ. ಸೊ ಈ ರಿಂಗ್ ವುಡೈಟ್ ಅಲ್ಲಿ ವಾಟರ್ ಕಾಂಟೆಂಟ್ ಇರುವ ಕಾರಣದಿಂದ ಸೊ ಅಲ್ಲಿ ಬೃಹತ್ ಆಗಿರ್ತಕ್ಕಂಥ ನೀರು ಇದೆ ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ನೀರು ಏನ್ ಸಿಕ್ಕಿದೆ ಅಂದ್ರೆ ಭೂಮಿಯ ಅಪ್ಪರ್ ಮ್ಯಾಂಟಲ್ ಮತ್ತೆ ಲೋವರ್ ಮ್ಯಾಂಟಲ್ ಮಧ್ಯದಲ್ಲಿ ಸಿಕ್ಕಿರ್ತಕ್ಕಂಥ ಈ ಒಂದು ನೀರೇನಿದೆ, ಸೊ ಇಟ್ ಈಸ್ ಬಿಲೀವ್ ಟು ಬಿ 3 times the volume of all the earth's oceans combined. ಅಂದ್ರೆ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲಾ ಓಷನ್ಗಳನ್ನ ನಾವು ಕಂಬೈನ್ ಮಾಡಿದಾಗ ಸೊ ಅದರ ಕ್ವಾಂಟಿಟಿ ಎಷ್ಟಿದೆ ಅದಕ್ಕಿಂತ 3 times ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, ಸೊ ಅಷ್ಟು ಕ್ವಾಂಟಿಟಿ ಆಫ್ ವಾಟರ್ ಅನ್ನ ನಾವು ಭೂಮಿಯ ಅಂತರಾಳದಲ್ಲಿ ನೋಡಬಹುದು ಅಂತಕ್ಕಂಥ ಒಂದು ಮಾಹಿತಿ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಯಾವ ಭಾರತೀಯ ರಾಜ್ಯವು ಪ್ರಸ್ತುತ ಅತಿ ಹೆಚ್ಚು ಮನ್ರೇಗಾ ವೇತನ ದರವನ್ನು ಹೊಂದಿದೆ? ಸೊ ಇದು ದಿನಕ್ಕೆ 374ಕ್ಕೆ ನಿಗದಿಪಡಿಸಲಾಗಿರ್ತಕ್ಕಂಥ ದರವಾಗಿರುತ್ತೆ. ಸೊ ವಿಚ್ ಇಂಡಿಯನ್ ಸ್ಟೇಟ್ ಕರೆಂಟ್ಲಿ ಹೋಲ್ಡ್ಸ್ ದಿ ಹೈಯೆಸ್ಟ್ ಮನ್ರೇಗಾ ವೇಜ್ ರೇಟ್ ಸೆಟ್ ಅಟ್ 374 rupees per day. ಸೊ ಮನ್ರೇಗಾ ಅಂತಕ್ಕಂಥದ್ದು ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ವರ್ಷಕ್ಕೆ 100 ದಿನಗಳ ಖಾತರಿ ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಯೂಶಲಿ ಏನಾಗುತ್ತೆ ಅಂದ್ರೆ ಎವ್ರಿ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆದಾಗ, ಯಾಕಂದ್ರೆ ಏಪ್ರಿಲ್ 1ನೇ ತಾರೀಕನ್ನು ನಾವು ಆರ್ಥಿಕ ವರ್ಷದ ಮೊದಲನೇ ದಿನ ಅಂತ ನಾವು ಏನು ಕನ್ಸಿಡರ್ ಮಾಡ್ತೇವೆ. ಸೊ ಈ ದಿನಕ್ಕೆ ಅದನ್ನ ರಿವೈಸ್ ಮಾಡ್ಕೊಳ್ತಾರೆ, ಅಂದ್ರೆ ಪರಿಷ್ಕರಣೆ ಮಾಡ್ಕೊಳ್ತಾರೆ. ಸೊ ಈ ಒಂದು ಪರಿಷ್ಕರಣೆ ಆದ ನಂತರ ಸೊ ನಮ್ಮ ಭಾರತ ದೇಶದ ಯಾವ ರಾಜ್ಯದಲ್ಲಿ ಅತ್ಯಧಿಕವಾಗಿ ಮನ್ರೇಗಾ ಅಡಿಯಲ್ಲಿ ಸೊ ಹೆಚ್ಚಿನ ವೇತನವನ್ನ ಕೊಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹರಿಯಾಣದಲ್ಲಿ ಹೈಯೆಸ್ಟ್ ಮನ್ರೇಗಾ ವೇಜಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಅದು ಎಷ್ಟು ವ್ಯಾಲ್ಯೂ ಅಂತ ನಿಮ್ಗೆ ಕೇಳಿದಾಗ ದಿನಕ್ಕೆ 374 ರೂಪಾಯಿ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಪಟ್ಟಿಯಲ್ಲಿ ನಾವು ಎಲ್ಲಾ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್ಗೆ ಸಂಬಂಧಪಟ್ಟಂತೆ ಯಾವ ಬದಲಾವಣೆ ಆಗಿದೆ ಅಂದ್ರೆ ಈ ಒಂದು ವೇಜಸ್ ನಲ್ಲಿ ಏನು ಬದಲಾವಣೆ ಆಗಿದೆ ಅಂತಕ್ಕಂಥ ಒಂದು ಪಟ್ಟಿಯನ್ನ ಕೊಟ್ಟಿದ್ದೇವೆ. ಸೊ ಎಲ್ಲಾ ಇಂಪಾರ್ಟೆಂಟ್ ಆಗಲ್ಲ, ಒಂದು ಹೈಯೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಲೋಯೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ನಮ್ಮ ಕರ್ನಾಟಕದ ವೇಜಸ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಕರ್ನಾಟಕದ ವೇಜಸ್ ಅನ್ನ ನಾವು ನೋಡೋದಾದ್ರೆ ಸೊ ಈಗ 349ಕ್ಕೆ ಇನ್ಕ್ರೀಸ್ ಮಾಡಿರ್ತಾರೆ. ಅಂದ್ರೆ ಅರ್ಲಿಯರ್ ಇಟ್ ವಾಸ್ 316 per day ಇದ್ದಿದ್ದನ್ನ ಸೊ 349ಗೆ ಇನ್ಕ್ರೀಸ್ ಮಾಡಿರ್ತಾರೆ. ಅಲ್ಲಿಗೆ 10.4% ವೇತನವನ್ನ ಹೈಕ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಕಂಪ್ಲೀಟ್ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಈ ಒಂದು ಮನ್ರೇಗಾವನ್ನ ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಕರೀತೇವೆ. ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ಕರೀತೇವೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ವೇಜಸ್ ಅಥವಾ ವೇತನಗಳೇನಿರುತ್ತೆ ಅದನ್ನ ಪರಿಷ್ಕರಣೆ ಮಾಡಿರ್ತಾರೆ ಅಥವಾ ರಿವೈಸ್ ಮಾಡಿರ್ತಾರೆ. ಸೊ ಈ ಒಂದು ರಿವಿಷನ್ ಏನಿರುತ್ತೆ ಸೊ ಮಿನಿಮಮ್ ಅಂದ್ರೆ 4% ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 10% ಈ ಒಂದು ರೇಂಜ್ ನಲ್ಲಿ ಸೊ ರಾಜ್ಯಗಳ ಮಟ್ಟದಲ್ಲಿ ಈ ಒಂದು ವೇತನವನ್ನ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹೈಯೆಸ್ಟ್ ವೇಜ್ ರೇಟ್ ನಾನು ಯಾವುದು ಅಂತ ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಸೊ ಹರಿಯಾಣ ರಾಜ್ಯದವರು ಅತ್ಯಂತ ಹೆಚ್ಚಿನ ವೇತನವನ್ನ ಕೊಡ್ತಾ ಇದ್ದಾರೆ. ಸೊ ಒಂದು ದಿನಕ್ಕೆ ದೇ ಆರ್ ಗಿವಿಂಗ್ 374 rupees ಅನ್ನ ಅವರು ವೇತನವಾಗಿ ನೀಡ್ತಾ ಇದ್ದಾರೆ. ಸೊ ಲೋಯೆಸ್ಟ್ ವೇಜ್ ರೇಟ್ ಅನ್ನ ತೆಗೆದುಕೊಂಡಾಗ ಅಂದ್ರೆ ಅತ್ಯಂತ ಕಡಿಮೆ ವೇಜಸ್ ಅನ್ನ ತೆಗೆದುಕೊಂಡಾಗ ಅರುಣಾಚಲ್ ಪ್ರದೇಶ್ ಮತ್ತೆ ನಾಗಾಲ್ಯಾಂಡ್ ಇವೆರಡು ಕೂಡ ಸೊ ಲೋಯೆಸ್ಟ್ ವೇಜ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ದಿನಕ್ಕೆ 234 rupees per day ಆಗಿ ವೇತನವನ್ನ ಕೊಡ್ತಾ ಇದ್ದಾರೆ. ಸೊ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಅಂದ್ರೆ ಕಂಪ್ಯಾರಿಟಿವ್ಲಿ ಮೊದಲ ವೇತನ ಏನಿತ್ತು ಮತ್ತೆ ಈಗ ಕೊಡ್ತಕ್ಕಂಥ ವೇತನದಲ್ಲಿ ಅತಿ ಹೆಚ್ಚು ಇನ್ಕ್ರಿಮೆಂಟ್ ಮಾಡಿರ್ತಕ್ಕಂಥ ರಾಜ್ಯ 34 rupees ಆಗಿ ಗೋವಾವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದು ಹೈಯೆಸ್ಟ್ ಇನ್ಕ್ರಿಮೆಂಟ್ ಮಾಡಿರ್ತಕ್ಕಂಥ ಒಂದು ಸ್ಟೇಟ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ನಾವು ಮನ್ರೇಗಾ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಾದ್ರೆ ಸೊ ಈ ಚೇಂಜಸ್ ಅಂದ್ರೆ ಈಗ ಆಗಿರ್ತಕ್ಕಂಥ ಬದಲಾವಣೆಗಳೇನಿರುತ್ತೆ ಸೊ ಇದು ಏಪ್ರಿಲ್ 1, 2024ರಿಂದ ಅಪ್ಲಿಕಬಲ್ ಆಗುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ಫಸ್ಟ್ ಡೇ ಆಫ್ ದಿ ನ್ಯೂ ಎಕನಾಮಿಕ್ ಇಯರ್ ಏನಿರುತ್ತೆ ಸೊ ಅಲ್ಲಿಂದ ಅಪ್ಲಿಕಬಲ್ ಆಗ್ತಕ್ಕಂಥ ಪರಿಷ್ಕರಣೆಗಳನ್ನ
ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ಒಂದು ಮನ್ರೇಗಾ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನು ನಾವು ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ ಅಂತ ಕರೀತೇವೆ. ಅಂದರೆ ನಮ್ಮ ಭಾರತ ದೇಶದ ಒಂದು ಸಾಮಾಜಿಕ ಭದ್ರತೆಯ ಕಾರ್ಯಕ್ರಮ ಅಂತ ಹೇಳ್ಬೋದಾಗಿರುತ್ತೆ. ಬಿಕಾಸ್ ಒಂದು ವೇತನ, ಅದ್ರ ಜೊತೆಗೆ ಅವರಿಗೆ ಒಂದು ದಿನಗೂಲಿ ಅಥವಾ ಒಂದು ಕೆಲಸವನ್ನು ಕೊಡುವ ಮುಖಾಂತರ ಸೊ ನಾವು ಸೋಷಿಯಲ್ ಸೆಕ್ಯೂರಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಏಮ್ಸ್ ಟು ಗ್ಯಾರಂಟಿ ದ ರೈಟ್ ಟು ವರ್ಕ್ ಇನ್ ರೂರಲ್ ಇಂಡಿಯಾ. ಅಂದರೆ ನಮ್ಮ ಗ್ರಾಮೀಣ ಭಾರತ ದೇಶದಲ್ಲಿ ಈ ಕೆಲಸ ಮಾಡುವ ಹಕ್ಕು ಅಂತ ಕರಿತೇವೆ, ಅಥವಾ ಉದ್ಯೋಗದ ಹಕ್ಕು ಅಂತ ನಾವೇನು ಹೇಳ್ತೇವೆ, ಆ ಉದ್ಯೋಗದ ಹಕ್ಕನ್ನು ನೀಡುವ ಕಾರಣದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶವನ್ನು ನಾವು ನೋಡೋದಾದ್ರೆ, ಪ್ರೊವೈಡಿಂಗ್ ಅಟ್ಲೀಸ್ಟ್ 100 ಡೇಸ್ ಆಫ್ ಗ್ಯಾರಂಟಿಡ್ ವೇಜ್ ಎಂಪ್ಲಾಯ್ಮೆಂಟ್. ಅಂದರೆ ಕನಿಷ್ಠ ಒಂದು ವರ್ಷದಲ್ಲಿ ಕನಿಷ್ಠ ಪಕ್ಷ 100 ದಿನಗಳ ಒಂದು ದಿನಗೂಲಿಯನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಸೊ ಇದು ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ, ಅಂದರೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ ಪಕ್ಷ 100 ದಿನಗಳ ಒಂದು ಕಡ್ಡಾಯವಾಗಿರ್ತಕ್ಕಂಥ ಒಂದು ಅವರ ಉದ್ಯೋಗವನ್ನು ನೀಡಲೇಬೇಕಾಗಿರುತ್ತೆ. ಸಪೋಸ್ ಅವರೇನಾದರೂ ಕೊಡಲು ಫೇಲ್ಯೂರ್ ಆದಾಗ ಸೊ ಅವರಿಗೆ ವೇಜಸ್ ಅನ್ನು ಉದ್ಯೋಗವಿಲ್ಲದೆ ಕೊಡಬಹುದಾಗಿರ್ತಕ್ಕಂಥ ಒಂದು ಷರತ್ತನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ವಿಲ್ ಬಿ ಗಿವನ್ ಟು ಎವ್ರಿ ಹೌಸ್ ಹೋಲ್ಡ್, ಅಂದರೆ ಪ್ರತಿ ಮನೆಯಲ್ಲಿರ್ತಕ್ಕಂಥವ್ರಿಗೆ ಕೊಡಲಾಗುತ್ತೆ. ಆ್ಯಂಡ್ ಅಡಲ್ಟ್ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ, ಅಂದರೆ ಆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಅಡಲ್ಟ್ ಮೆಂಬರ್ಸ್ ಯಾರಿರ್ತಾರೆ ಸೊ ಆ ವಾಲಂಟಿಯರ್ಸ್ಗೆ ಕೊಡ್ತಕ್ಕಂಥ ಒಂದು ಉದ್ಯೋಗವಾಗಿರುತ್ತೆ. ಸೊ ಈ ಒಂದು ಉದ್ಯೋಗವನ್ನು ನಾವೇನಂತ ಕರಿತೀವಿ ಅಂದರೆ ಅನ್ಸ್ಕಿಲ್ಡ್ ಮ್ಯಾನ್ಯುಯಲ್ ವರ್ಕ್ ಅಂತ ಕರಿತೇವೆ. ಅಂದರೆ ಈ ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ ಯಾವುದೇ ವಿಶೇಷವಾಗಿರ್ತಕ್ಕಂಥ ಕೌಶಲ್ಯಗಳು ಅಗತ್ಯವಿರೋದಿಲ್ಲ. ಸೊ ಹ್ಯಾಂಡ್ಸ್ ಮುಖಾಂತರ, ಅಂದರೆ ಯಾವುದೇ ಮಷಿನರಿಯನ್ನು ಬಳಕೆ ಮಾಡದೆ ಕೈಗಳ ಮುಖಾಂತರ ಮಾಡ್ತಕ್ಕಂಥ ಜಾಬ್ಗಳನ್ನು ನಾವು ಈ ಒಂದು ಮನ್ರೇಗಾದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಇಂಟ್ರಡ್ಯೂಸ್ಡ್ ಆಸ್ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇನ್ 2005. ಸೊ ಇಟ್ ಈಸ್ ರೀನೇಮ್ಡ್ ಇನ್ ದಿ ಹಾನರ್ ಆಫ್ ಮಹಾತ್ಮ ಗಾಂಧಿ. ಸೊ ಇದನ್ನು ಮುಂಚೆ 2005ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಅಂತ ಇದನ್ನು ಪ್ರಾರಂಭ ಮಾಡಲಾಯಿತು. ಸೊ ತದನಂತರ ಮಹಾತ್ಮ ಗಾಂಧಿಯವರ ಹೆಸರನ್ನು ಇಲ್ಲಿ ಇಡಲಾಗುತ್ತೆ. ಸೊ ಇದರ ಕವರೇಜನ್ನು ನಾವು ನೋಡೋದಾದರೆ, ಇಟ್ ಕವರ್ಸ್ ಆಲ್ ರೂರಲ್ ಡಿಸ್ಟ್ರಿಕ್ಟ್ಸ್ ಆಫ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮೀಣ ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಕೆಲಸದ ವಿಧಗಳು ಅಥವಾ ಜಾಬ್ ಟೈಟಲ್ಸ್ ಅನ್ನ ಅಥವಾ ಜಾಬ್ ಟೈಪ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಮ್ಯಾನ್ಯುಯಲ್ ಲೇಬರ್ ಟಾಸ್ಕ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಮ್ಯಾನ್ಯುಯಲ್ ಅಂದ್ರೆ ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಯಾವುದೇ ಎಕ್ವಿಪ್ಮೆಂಟ್ಸ್ ಅನ್ನ ಬಳಸದೆ ಕೈಯಿಂದ ಮಾಡ್ತಕ್ಕಂಥ ಕೆಲಸಗಳನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾಡಿಸಲಾಗುತ್ತೆ. ಸೊ ಕೆಲವೊಂದು ಉದಾಹರಣೆಗಳನ್ನು ನಾವು ಹೇಳೋದಾದ್ರೆ, ವಾಟರ್ ಕನ್ಸರ್ವೇಷನ್ ಅಂದ್ರೆ ನೀರಿನ ಸಂರಕ್ಷಣೆ ಅಂತಹ ಕೆಲಸಗಳು, ಎಫಾರೆಸ್ಟೇಷನ್ ಅಂದ್ರೆ ಅರಣ್ಯೀಕರಣ ಮಾಡ್ತಕ್ಕಂಥ ಕೆಲಸಗಳು, ಅದಾದ್ಮೇಲೆ ಲ್ಯಾಂಡ್ ಡೆವಲಪ್ಮೆಂಟ್ ಅಥವಾ ಭೂಮಿಯ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸಗಳು. ಸೊ ಈ ರೀತಿಯಾಗಿರ್ತಕ್ಕಂಥ ಮ್ಯಾನ್ಯುಯಲ್ ವರ್ಕ್ಸ್ ಅನ್ನ ಮಾತ್ರ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 2 ಹಂತದ ಕ್ಯಾನಿಸ್ಟರೈಸ್ಡ್ ಅಗ್ನಿ ಪ್ರೈಮ್ ಕ್ಷಿಪಣಿಯ ವ್ಯಾಪ್ತಿ ಏನು? ಅಗ್ನಿ ಪ್ರೈಮ್ ಕ್ಷಿಪಣಿಯ ವ್ಯಾಪ್ತಿ ಏನು? ಸೊ ವಾಟ್ ಈಸ್ ದಿ ರೇಂಜ್ ಆಫ್ ದಿ ಅಗ್ನಿ ಪ್ರೈಮ್ ಮಿಸೈಲ್? ಟೂ ಸ್ಟೇಜ್ಡ್ ಕ್ಯಾನಿಸ್ಟರೈಸ್ಡ್ ಮಿಸೈಲ್ ಅಂತ ಕರಿತೇವೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಸೊ ನಮ್ಮ ಭಾರತ ದೇಶದ ಒಂದು ಕ್ಷಿಪಣಿ, ಅದನ್ನು ನಾವು ಅಗ್ನಿ ಪಿ ಅಥವಾ ಅಗ್ನಿ ಪ್ರೈಮ್ ಅಂತ ಕರಿತೇವೆ. ಸೊ ಇದೊಂದು 2 ಸ್ಟೇಜ್ಡ್ ಆಗಿರುತ್ತೆ, ಅಂದರೆ 2 ಹಂತದಲ್ಲಿ ಅದನ್ನು ಉಡಾವಣೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಇದನ್ನು ನಾವು ಕ್ಯಾನಿಸ್ಟರೈಸ್ಡ್ ಅಂತ ಕರಿತೇವೆ. ಅಂದರೆ ಸುಲಭವಾಗಿ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಯಾರಿ ಮಾಡಬಹುದಾಗಿರ್ತಕ್ಕಂಥ ಹಗುರವಾಗಿರ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಇದನ್ನೇ ನಾವೇನಾದರೂ ಉಡಾವಣೆ ಮಾಡಿದ್ರೆ ಸೊ ಎಷ್ಟು ಕಿಲೋಮೀಟರ್ವರೆಗೆ ನಾವು ಟಾರ್ಗೆಟ್ ಅನ್ನು ರೀಚ್ ಮಾಡ್ಬೋದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1000ದಿಂದ 2000 ಕಿಲೋಮೀಟರ್ವರೆಗೂ ತನ್ನ ರೇಂಜ್ ಅನ್ನು ಹೊಂದಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಅಗ್ನಿಗೆ ಸಂಬಂಧಪಟ್ಟಂತೆ ಎಲ್ಲ ಮಿಸೈಲ್ಸ್ಗಳ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಆರ್ಟಿಕಲ್ ಅನ್ನ ಅಥವಾ ಈ ಒಂದು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ನ್ಯೂ ಜನರೇಷನ್ ಬಾಲಿಸ್ಟಿಕ್ ಮಿಸೈಲ್ ಅಗ್ನಿ ಪ್ರೈಮ್ ಸಕ್ಸಸ್ಫುಲಿ ಫ್ಲೈಟ್ ಟೆಸ್ಟೆಡ್. ಅಂದ್ರೆ ಒಂದು ಹೊಸ ತಲೆಮಾರಿನ ಬಾಲಿಸ್ಟಿಕ್ ಕ್ಷಿಪಣಿ. ಸೊ ಅಗ್ನಿ ಪ್ರೈಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬಾಲಿಸ್ಟಿಕ್ ಕ್ಷಿಪಣಿ ಅಂತ ಕರಿತೇವೆ. ಸೊ ಯೂಶಲಿ 2 ಟೈಪ್ಸ್ ಆಫ್ ಕ್ಷಿಪಣಿಗಳು ಬರುತ್ತೆ. ಒಂದನ್ನ ಬ್ಯಾಲಿಸ್ಟಿಕ್ ಅಂತ ಕರಿತೇವೆ, ಇನ್ನೊಂದನ್ನ ಕ್ರೂಸ್ ಮಿಸೈಲ್ಸ್ ಅಂತ ಕರಿತೇವೆ. ಸೊ ಅವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು ಏನು ಅಂತ ನಾನು ಹೇಳ್ತೇನೆ. ಸೊ ಈ ಒಂದು ಅಗ್ನಿ ಅಂತಕ್ಕಂಥದ್ದು ಒಂದು ಬಾಲಿಸ್ಟಿಕ್ ಕ್ಷಿಪಣಿ ಆಗಿರುತ್ತೆ. ಸೊ ಈಗ ಇದರ ಯಶಸ್ವಿ ಹಾರಾಟ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಯಶಸ್ವಿ ಹಾರಾಟ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿರುವ ಕಾರಣದಿಂದ ಸೊ 2 ಟೈಪ್ಸ್ ಆಫ್ ಮಿಸೈಲ್ಸ್ ಗಳನ್ನ ನಾವು ಮೇಜರ್ ಆಗಿ ಬಳಕೆ ಮಾಡ್ತೇವೆ. ಸೊ ಒಂದನ್ನ ನಾವೇನಂತ ಕರಿತೀವಿ ಅಂದ್ರೆ ಬಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾವು ಕ್ರೂಸ್ ಮಿಸೈಲ್ ಅಂತ ಕರಿತೇವೆ. ಸೊ ಬಾಲಿಸ್ಟಿಕ್ ಮಿಸೈಲ್ ಅಂತಕ್ಕಂಥದ್ದು ಅದರ ಟ್ರಾಜೆಕ್ಟರಿಯನ್ನ ನೀವು ನೋಡಬಹುದಾಗಿರುತ್ತೆ. ಸೊ ಇದು ಭೂಮಿಯಿಂದ ಸ್ವಲ್ಪ ಆಲ್ಟಿಟ್ಯೂಡ್ ಅಂದ್ರೆ
ಹೆಚ್ಚಿನ ಎತ್ತರಕ್ಕೆ ಆರ್ತಕ್ಕಂಥ ಒಂದು ಕ್ಷಿಪಣಿಗಳನ್ನು ನಾವು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಸೊ ಇದರ ಟ್ರಾಜೆಕ್ಟರಿ ಬಂದು ತುಂಬ ಸ್ಮೂತ್ ಆಗಿರುತ್ತೆ, ಅರ್ಥ ಆಯ್ತಲ್ವಾ? ಸೊ ಇದೇನಾಗುತ್ತೆ ಅಂದರೆ ನಮ್ಮ ಭೂಮಿಯ ಅಟ್ಮಾಸ್ಫಿಯರ್ ಅನ್ನು ಕೂಡ ಕ್ರಾಸ್ ಮಾಡಬಹುದಾಗಿರ್ತಕ್ಕಂಥ ಒಂದು ಮಿಸೈಲ್ಸ್ ಆಗಿರುತ್ತೆ. ಸೊ ಯಾವಾಗ ಅಟ್ಮಾಸ್ಫಿಯರ್ ಅನ್ನ ಕ್ರಾಸ್ ಮಾಡ್ತವೆ ಅವಾಗ ಆಕ್ಸಿಜನ್ ಲಭ್ಯತೆ ಕಡಿಮೆ ಆಗುತ್ತೆ. ಸೊ ಆಕ್ಸಿಜನ್ ಲಭ್ಯತೆ ಕಡಿಮೆ ಆಗೋದ್ರಿಂದ ಸೊ ಇದರ ಒಳಗಡೆ ಇರ್ತಕ್ಕಂಥ ಫ್ಯೂಯಲ್ ಅಥವಾ ಇಂಧನ ಏನಿರುತ್ತೆ ಸೊ ಅದನ್ನ ಬರ್ನ್ ಮಾಡಬೇಕಾಗಿದ್ರೆ ಅಥವಾ ದಹಿಸಬೇಕಾಗಿದ್ದರೆ ನಾವು ಆಕ್ಸಿಜನ್ ಅನ್ನ ಕೃತಕವಾಗಿ ಆಕ್ಸಿಡೈಸರ್ ಆಗಿ ಸಪ್ಲೈ ಮಾಡಬೇಕಾಗಿರುತ್ತೆ. ಸೊ ಬಾಲಿಸ್ಟಿಕ್ ಮಿಸೈಲ್ ನಲ್ಲಿ ನಾವು ಆಕ್ಸಿಜನ್ ಅನ್ನ ಆಕ್ಸಿಡೈಸರ್ ಆಗಿ ಕೃತಕವಾಗಿ ಸಪ್ಲೈ ಮಾಡಬೇಕಾಗಿರುತ್ತೆ. ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ರೀಚ್ ಹೈಯರ್ ಆಲ್ಟಿಟ್ಯೂಡ್ಸ್ ಇನ್ ದಿ ಅಟ್ಮಾಸ್ಫಿಯರ್ ವೇರ್ ದೇರ್ ವಿಲ್ ಬಿ ಲ್ಯಾಕ್ ಆಫ್ ಆಕ್ಸಿಜನ್. ಸೊ ಆ ಒಂದು ಕಾರಣದಿಂದ ಸೊ ಇದನ್ನ ನಾವು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಸೊ ಇದನ್ನ ಯೂಶಲಿ ಮೆನೆವರ್ ಮಾಡೋದು ಕಷ್ಟ. ಮೆನೆವರ್ ಅಂದ್ರೆ ಸೊ ಒಂದ್ಸತಿ ಲಾಂಚ್ ಮಾಡಿದ ನಂತರ ಅದರ ದಿಕ್ಕುಗಳನ್ನ ಬದಲಾಯಿಸ್ತಕ್ಕಂಥದ್ದು ಕಷ್ಟ. ಸೊ ಯಾವ ಟಾರ್ಗೆಟ್ ಅನ್ನ ಮೊದಲೇ ಪ್ರೀಫಿಕ್ಸ್ ಮಾಡಿರ್ತಾರೆ ಸೊ ಆ ಒಂದು ಟಾರ್ಗೆಟ್ಗೆ ಅದನ್ನ ರೀಚ್ ಮಾಡಿಸಬಹುದಾಗಿರುತ್ತೆ. ಸೊ ಮೆನಿವರಿಂಗ್ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟವಾಗಿರ್ತಕ್ಕಂಥ ಮಿಸೈಲ್ ಅನ್ನ ನಾವು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾವೇನಂತ ಕರಿತೇವೆ ಅಂದ್ರೆ ಕ್ರೂಸ್ ಮಿಸೈಲ್ ಅಂತ ಕರಿತೇವೆ. ಸೊ ಇದು ಸ್ವಲ್ಪ ಹಾರಿಜಾಂಟಲ್ ಆಗಿ ಹೋಗುತ್ತೆ, ಅಂದ್ರೆ ನಮ್ಮ ಭೂಮಿಯ ಒಂದು ಮೇಲ್ಮೈ ಏನಿರುತ್ತೆ ಸೊ ಅದಕ್ಕಿಂತ ಅದು ಬಹಳ ದೂರ ಹೋಗೋದಿಲ್ಲ. ಸೊ ಇದರ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇದನ್ನ ನಾವು ಮೆನೆವರ್ ಮಾಡಬಹುದಾಗಿರುತ್ತೆ. ಅಂದ್ರೆ ಲಾಂಚ್ ಮಾಡಿದ ನಂತರ ಕೂಡ ಸೊ ಅದರ ಟಾರ್ಗೆಟ್ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಸೊ ಅದರ ದಿಕ್ಕನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಆಪರ್ಚುನಿಟಿ ಅಥವಾ ಒಂದು ಅವಕಾಶವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕ್ರೂಸ್ ಮಿಸೈಲ್ ಏನಿದೆ ಸೊ ಡ್ಯೂ ಟು ದಿ ಫೀಚರ್ ಆಫ್ ಮೆನೆವರಿಂಗ್ ಅಂದ್ರೆ ಮೆನೆವರ್ ಮಾಡ್ತಕ್ಕಂಥ ಒಂದು ಅವಕಾಶ ಇರುವ ಕಾರಣದಿಂದ ಸೊ ಅಕ್ಯುರೇಟ್ ಆಗಿ ನಾವು ಟಾರ್ಗೆಟ್ ಅನ್ನ ರೀಚ್ ಮಾಡಲಿಕ್ಕೆ ಸೊ ಈ ಒಂದು ಕ್ರೂಸ್ ಮಿಸೈಲ್ ಅನ್ನು ನಾವು ಬಳಕೆ ಮಾಡಬಹುದಾಗಿರುತ್ತೆ. ಸೊ ಕ್ರೂಸ್ ಮಿಸೈಲ್ ಅಲ್ಲಿ ನಾವು ಆಕ್ಸಿಜನ್ ಅನ್ನ ಪ್ರತ್ಯೇಕವಾಗಿ ಬಳಕೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕಾರಣ ಏನು ಅಂದ್ರೆ ಅದು ಅರ್ತ್ಗೆ ತುಂಬಾ ಕ್ಲೋಸ್ ಆಗಿ ಇರೋದ್ರಿಂದ ಅರ್ತ್ ಮೇಲೆ ಆಕ್ಸಿಜನ್ ಅಬಂಡೆಂಟ್ ಆಗಿರುವ ಕಾರಣದಿಂದ ಸೊ ಇದರೊಳಗಡೆ ನಾವು ಆಕ್ಸಿಜನ್ ಅನ್ನ ಆಕ್ಸಿಡೈಸರ್ ಆಗಿ ಬಳಕೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಅದು ನ್ಯಾಚುರಲ್ ಆಗಿ ಯೂಸ್ ಮಾಡಿಕೊಂಡು ಬರ್ನ್ ಆಗ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ನಾವಿವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಪೃಥ್ವಿ ಏನಿರುತ್ತೆ ಸೊ ಅದನ್ನ ನಾವು ಬಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಸೊ ಇದನ್ನ ಲಾಂಚ್ ಮಾಡಿದ ನಂತರ ಸೊ ಅದು ಬೀಳೋವಾಗ ಅಂದ್ರೆ ಒನ್ಸ್ ಇಟ್ ಫಾಲ್ಸ್ ಆನ್ ದಿ ಟಾರ್ಗೆಟ್ ಸೊ ಗ್ರಾವಿಟಿಯ ಆಧಾರದ ಮೇಲೆ ಆ ಒಂದು ಟಾರ್ಗೆಟ್ ಅನ್ನ ಹಿಟ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಸೊ ಈ ರೀತಿಯ ಬಾಲಿಸ್ಟಿಕ್ ಮಿಸೈಲ್ ಆಗಿರ್ತಕ್ಕಂಥ ಅಗ್ನಿ ಪ್ರೈಮ್ ಏನಿರುತ್ತೆ ಸೊ ಅದರ ಪರೀಕ್ಷಾರ್ಥಕ ಪ್ರಯೋಗವನ್ನ ಈಗ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಅಗ್ನಿ ಸೀರೀಸ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಮಿಸೈಲ್ಗಳನ್ನ ನಾನು ಸಂಪೂರ್ಣವಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಅಗ್ನಿ ಸೀರೀಸ್ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಸರಣಿಯಲ್ಲಿ ನಾವು ಅಗ್ನಿ 1 ನಿಂದ ಸ್ಟಾರ್ಟ್ ಆಗಿ ಅಗ್ನಿ 2, ಅಗ್ನಿ 3, ಅಗ್ನಿ 4, ಅಗ್ನಿ 5 ಇವನ್ ಅಗ್ನಿ 6 ವರೆಗೂ ನಾವು ಮಿಸೈಲ್ಗಳನ್ನು ನೋಡಬಹುದಾಗಿರುತ್ತೆ. ಸೊ ಅಗ್ನಿ 1 ಅನ್ನ ನಾವು ಡೆವಲಪ್ ಮಾಡಿರೋದು 2002ರಲ್ಲಿ. ಸೊ ಇದರ ರೇಂಜ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ರೇಂಜ್ಗಳನ್ನು ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ. ಸೊ ಅಗ್ನಿ 1 ಅಂತಕ್ಕಂಥದ್ದು 700 ಕಿಲೋಮೀಟರ್ ವರೆಗೂ ರೀಚ್ ಆಗುತ್ತೆ. ಸೊ ಅಗ್ನಿ 2 ಅನ್ನ ನಾವು 1998 ಅಲ್ಲಿ ಡೆವಲಪ್ ಮಾಡ್ತೇವೆ. ಸೊ ಇಟ್ ರೀಚಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2500 ಕಿಲೋಮೀಟರ್ಸ್ ಆಗಿರುತ್ತೆ. ಸೊ ಅಗ್ನಿ 1 ಮತ್ತೆ ಅಗ್ನಿ 2 ಮಧ್ಯದಲ್ಲಿ ನಾವು ಅಗ್ನಿ ಪ್ರೈಮ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದರ ರೇಂಜ್ ನಾನು ಪ್ರಶ್ನೆಯಲ್ಲಿ ಹೇಳಿದಾಗೆ 1 ರಿಂದ 2000 ಕಿಲೋಮೀಟರ್ ವರೆಗೆ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಅಗ್ನಿ ಪ್ರೈಮ್ ಸಮ್ವೇರ್ ಫಾಲ್ಸ್ ಬಿಟ್ವೀನ್ ಅಗ್ನಿ 1 ಮತ್ತೆ ಅಗ್ನಿ 2 ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಈ ಸಂಖ್ಯೆಗಳನ್ನ ಕೋರಿಲೇಟ್ ಮಾಡ್ಕೊಳ್ಳಿ. 2 ಅಂದ್ರೆ 2500. ಸೊ ಅದಾದ್ಮೇಲೆ ಅಗ್ನಿ 3 ಅನ್ನ ನಾವು 2006 ಅಲ್ಲಿ ಡೆವಲಪ್ ಮಾಡ್ತೇವೆ. ಸೊ ಇದು ಫಸ್ಟ್ ಫ್ಲೈಟ್ ಮಾಡಿರೋದು ಅಂದರೆ ಈ ಡೇಟ್ಸ್ ಏನಿದ್ದಾವೆ ಸೊ ಮೊದಲ ಬಾರಿಗೆ ಹಾರಾಟ ಮಾಡಿರ್ತಕ್ಕಂಥ ದಿನಾಂಕಗಳು ಅಥವಾ ವರ್ಷಗಳಾಗಿರ್ತವೆ. ಸೊ ಅಗ್ನಿ 3 ಬಂದು ನಂಬರ್ 3 ಅನ್ನ ಜ್ಞಾಪಕ ಇಟ್ಕೊಳ್ಳಿ, 3500 ಕಿಲೋಮೀಟರ್ಸ್ವರೆಗೂ ರೇಂಜ್ ಇರುತ್ತೆ. ಸೊ ಅಗ್ನಿ 4 ಬಂದು 2010ನಲ್ಲಿ ಫಸ್ಟ್ ಫ್ಲೈಟ್ ಅನ್ನ ಮಾಡಿರುತ್ತೆ. ಸೊ 4 ಅಂದರೆ 4 ನಂಬರ್ ಜ್ಞಾಪಕ ಇಟ್ಕೊಳ್ಳಿ, 4000ವರೆಗೂ ಅದರ ವ್ಯಾಪ್ತಿ ಇರುತ್ತೆ. ಸೊ ಅಗ್ನಿ 5 ಅನ್ನ ನಾವು ಮೊದಲ ಬಾರಿಗೆ ಫ್ಲೈಟ್ ಮಾಡಿರ್ತಕ್ಕಂಥದ್ದು 2012ಅಲ್ಲಿ. ಸೊ 5 ಅಂದರೆ 5 ನಂಬರ್ ಜ್ಞಾಪಕ ಇಟ್ಕೊಳ್ಳಿ, 5000 ಕಿಲೋಮೀಟರ್ವರೆಗೂ ತನ್ನ ರೇಂಜನ್ನು ಹೊಂದಿರುತ್ತೆ. ಸೊ ಅಗ್ನಿ 6 ಅಂತಕ್ಕಂಥದ್ದನ್ನ ನಾವು 6 ಅನ್ನೋ ನಂಬರ್ ಜ್ಞಾಪಕ ಇಟ್ಕೊಳ್ಳಿ, ಇದರ ರೇಂಜ್ ಬಂದು 6000 ಕಿಲೋಮೀಟರ್ ವರೆಗೂ ಒಂದು ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಇತ್ತೀಚೆಗೆ ಕಳೆದ ವಾರದಲ್ಲಿ ನಾನು ಒಂದು ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡಿದ್ದೆ. ಒಂದು ವಿಶೇಷವಾಗಿರ್ತಕ್ಕಂಥ ಮಿಸೈಲ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಪರೀಕ್ಷೆ ಮಾಡ್ತಾರೆ. ಆ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ MIRV ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಸೈಲ್ಸ್ಗಳಲ್ಲಿ ಅಂದ್ರೆ ಅಗ್ನಿ ಅಲ್ಲಿ ಬರ್ತಕ್ಕಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಸೈಲ್ಸ್ಗಳಲ್ಲಿ 2012ರಲ್ಲಿ
ಮೊದಲ ಬಾರಿಗೆ ಲಾಂಚ್ ಆಗಿರ್ತಕ್ಕಂಥ ಅಂದರೆ ದ ಫಸ್ಟ್ ಟೈಮ್ ದಿ ಲಾಂಚ್ ಆಫ್ ಅಗ್ನಿ 5 ಏನಿದೆ ಇಟ್ ವಾಸ್ ಡನ್ ಇನ್ 2012 ನಾವೇನು ಮಾಡಿದ್ದೇವೆ. ಸೊ ಇದರಲ್ಲಿ ಕೆಲವೊಂದು ಅಡಿಷನಲ್ ಫೀಚರ್ಸನ್ನು ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಆ ಅಡಿಷನಲ್ ಫೀಚರನ್ನು ನಾವೇನಂತ ಕರಿತೀವಿ ಅಂದರೆ MIRV ಅಂತ ಕರಿತೇವೆ. ಸೊ MIRV ಅದರ ಫುಲ್ ಫಾರ್ಮ್ ಏನು ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀ ಎಂಟ್ರಿ ವೆಹಿಕಲ್ ಅಂತ ಕರಿತೇವೆ. ಸೊ ಇದರಲ್ಲಿ ಈ ಒಂದು ಮಿಸೈಲ್ಗಳಲ್ಲಿ ನಾವು ಒಂದು ವಾರ್ ಹೆಡ್ ಅಲ್ಲ, ಮಲ್ಟಿಪಲ್ ವಾರ್ ಹೆಡ್ಸ್ ಅನ್ನ ನಾವು ಒಂದೇ ಸಾರಿಗೆ ಕಳಿಸಬಹುದಾಗಿರುತ್ತೆ. ಸೊ ಈ ಒಂದು ಮಿಸೈಲ್ ಅನ್ನ ಲಾಂಚ್ ಮಾಡಿದ್ರೆ ಸಾಕು, ನಾವು ಬೇರೆ ಬೇರೆ ಟಾರ್ಗೆಟ್ಸ್ ಅನ್ನ ಒಂದೇ ಸಾರಿ ಹಿಟ್ ಮಾಡ್ತಕ್ಕಂಥ ಒಂದು ಮಿಸೈಲ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಸಕ್ಸಸ್ಫುಲ್ ಆಗಿ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಟೆಕ್ನಾಲಜಿ, ಸೊ ಇದನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಳಿ, MIRV ಟೆಕ್ನಾಲಜಿಯನ್ನ ಯಾವ ಒಂದು ಮಿಸೈಲ್ಗೆ ಇಂಡಕ್ಟ್ ಮಾಡಿದ್ದಾರೆ ಅಥವಾ ಬಳಕೆ ಮಾಡಿದ್ದಾರೆ ಅಂತ ಕೇಳಿದಾಗ ಅಗ್ನಿ 5 ಅಲ್ಲಿ ಈ ಒಂದು ಟೆಕ್ನಾಲಜಿಯನ್ನ ನಾವು ಯೂಸ್ ಮಾಡ್ತಾ ಇದ್ವಿ ಅಂತಕ್ಕಂಥ ಮಾಹಿತಿ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಷ್ಟು ಈ ಒಂದು ಅಗ್ನಿಗೆ ಸಂಬಂಧಪಟ್ಟಂತೆ ಮತ್ತೆ ಅದರ ಸೀರೀಸ್ ಅಲ್ಲಿ ಬರ್ತಕ್ಕಂಥ ಸೊ ಎಲ್ಲ ಒಂದು ಮಿಸೈಲ್ಗಳಿಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ಮಾಡಿರ್ತಕ್ಕಂಥ ಪರೀಕ್ಷೆ ಅಗ್ನಿ ಪ್ರೈಮ್ಗೆ ಸಂಬಂಧಪಟ್ಟಂತೆ ಫ್ಲೈಟ್ ಟೆಸ್ಟ್ ಅನ್ನ ಮಾಡಿರ್ತಾರೆ. ಸೊ ಮಾಡಿರ್ತಕ್ಕಂಥ ಪ್ರದೇಶ ಯಾವುದು ಅಂದ್ರೆ ಅಬ್ದುಲ್ ಕಲಾಂ ಐಲ್ಯಾಂಡ್ ಆಫ್ ದಿ ಕೋಸ್ಟ್ ಆಫ್ ಒಡಿಶಾದಲ್ಲಿ ಇದನ್ನ ಚೆಕ್ ಮಾಡಿರ್ತಾರೆ. ಸೊ ಇದರ ಕೇಪಬಿಲಿಟೀಸ್ ಅನ್ನ ನಾವು ನೋಡೋದಾದ್ರೆ ಅಂದ್ರೆ ಇದರ ಸಾಮರ್ಥ್ಯಗಳನ್ನ ನಾವು ನೋಡೋದಾದ್ರೆ ಸೊ ಇದು ಎರಡು ಅಂದ್ರೆ 2 ಸ್ಟೇಜಸ್ ಅನ್ನ ಹೊಂದಿರುತ್ತೆ. ಸೊ ಇದನ್ನ ನಾವು ಕ್ಯಾನಿಸ್ಟರೈಸ್ಡ್ ಮಿಸೈಲ್ ಅಂತ ಕರಿತೇವೆ. ಅಂದ್ರೆ ಇಟ್ ಈಸ್ ಈಸಿ ಟು ಕ್ಯಾರಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಇದರ ರೇಂಜ್ ಅಥವಾ ವ್ಯಾಪ್ತಿ ಬಂದು 1000ದಿಂದ 2000 ಕಿಲೋಮೀಟರ್ ವರೆಗೆ ನಾವು ಟಾರ್ಗೆಟ್ ಅನ್ನ ರೀಚ್ ಮಾಡಬಹುದಾಗಿರುತ್ತೆ. ಸೊ ಇದರ ಫೀಚರ್ಸ್ ಅಥವಾ ವಿಶಿಷ್ಟ ಗುಣಗಳನ್ನ ನಾವು ನೋಡೋದಾದ್ರೆ ಸೊ ಇದು ಲೈಟರ್ ಅಂದ್ರೆ ಅತ್ಯಂತ ಹಗುರವಾಗಿರ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಆಸ್ ನ್ಯೂ ಗೈಡೆನ್ಸ್ ಅಂಡ್ ಪ್ರೊಪಲ್ಷನ್ ಸಿಸ್ಟಮ್ ಅಂದ್ರೆ ಇದರಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಗೈಡೆನ್ಸ್ ಮತ್ತೆ ಪ್ರೊಪಲ್ಷನ್ ಸಿಸ್ಟಮ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ಪ್ರೀವಿಯಸ್ ಅಗ್ನಿ ಸೀರೀಸ್ ಏನಿದೆ ಸೊ ಅದಕ್ಕಿಂತ ಬೆಟರ್ ಆಗಿರ್ತಕ್ಕಂಥ ಟೆಕ್ನಾಲಜಿಯನ್ನ ಇದಕ್ಕೆ ಬಳಕೆ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಈ ಒಂದು ಅಗ್ನಿ ಸೀರೀಸ್ ಏನಿದೆ ಅಥವಾ ಅಗ್ನಿ ಪ್ರೈಮ್ ಏನಿದೆ ಸೊ ಇದರ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಇದರ ಒಂದು ಮಹತ್ವವನ್ನು ನಾವು ನೋಡೋದಾದ್ರೆ ಸ್ಟ್ರಾಟಜಿಕ್ ಫ್ಲೆಕ್ಸಿಬಿಲಿಟಿ ಅಂದ್ರೆ ನಾವು 1000 ಅಂದ್ರೆ ಅಷ್ಟಕ್ಕೆ ನಾವು ರೀಚ್ ಮಾಡಬಹುದಾಗಿರುತ್ತೆ. ಸೊ ಅಥವಾ 2000 ಬೇಕಾಗಿದ್ರೆ ಅದಕ್ಕೂ ಕೂಡ ನಾವು ಕಸ್ಟಮೈಸ್ ಮಾಡಬಹುದಾಗಿರುತ್ತೆ. ಸೊ ಈ ರೀತಿಯ ಫ್ಲೆಕ್ಸಿಬಿಲಿಟಿಯನ್ನ ಹೊಂದಿರತಕ್ಕಂಥ ಒಂದು ಮಿಸೈಲ್ ಇದಾಗಿರುತ್ತೆ. ಸೊ ಇಟ್ ಕ್ಯಾನ್ ರೀಚ್ ಸ್ಟ್ರಾಟಜಿಕ್ ಟಾರ್ಗೆಟ್ಸ್ ಅಂದ್ರೆ ನಾವು ಏನು ಟಾರ್ಗೆಟ್ಸ್ ಅನ್ನ ಹಿಟ್ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನ ಇಟ್ಕೊಳ್ತೇವೆ. ಸೊ ಅದನ್ನ ಫ್ಲೆಕ್ಸಿಬಲ್ ಆಗಿ ನಾವು ಚೇಂಜ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಮಿಸೈಲ್ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಅದಾದ್ಮೇಲೆ ಈ ಒಂದು ಮಿಸೈಲ್ಗಳನ್ನ ನಮ್ಮ ಭಾರತ ದೇಶದಲ್ಲಿ ಡೆವಲಪ್ ಮಾಡಿರುವ ಕಾರಣದಿಂದ ಮೀಡಿಯಂ ರೇಂಜ್ ಬಾಲಿಸ್ಟಿಕ್ ಮಿಸೈಲ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಒಂದು ಎಬಿಲಿಟಿ ನಮ್ಮಲ್ಲೂ ಇದೆ, ಅಂದ್ರೆ ನಮ್ಮ ಭಾರತ ದೇಶದಲ್ಲೂ ಕೂಡ ಈ ರೀತಿಯ ಒಂದು ಮಿಸೈಲ್ಗಳನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಪ್ರಪಂಚಕ್ಕೆ ನಾವು ತಿಳಿಸಬಹುದಾಗಿರುತ್ತೆ. ಸೊ ಇದರಿಂದ ನಮ್ಮ ಎನಿಮಿ ಕಂಟ್ರೀಸ್ ಏನಿರ್ತವೆ ಸೊ ಅವರು ನಮ್ಮ ಮೇಲೆ ಯಾವುದೇ ಯುದ್ಧವನ್ನ ಮಾಡುವ ಮೊದಲು ಸೊ ಅವರು ಅಲರ್ಟ್ ಆಗಿರ್ತಾರೆ. ಬಿಕಾಸ್ ವಿ ಆರ್ ವೆರಿ ವೆಲ್ ಎಕ್ವಿಪ್ಡ್ ವಿತ್ ಡಿಫೆನ್ಸ್ ಸಿಸ್ಟಮ್ ಅಂತಕ್ಕಂಥ ಒಂದು ಎಚ್ಚರಿಕೆ ಅವರಿಗೆ ಖಂಡಿತವಾಗಿ ಇರುತ್ತೆ. ಸೊ ಅದರಿಂದ ಈ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅನ್ನ ನಾವು ಬೇರೆ ರಾಷ್ಟ್ರಗಳಿಗೆ ತೋರಿಸಿಕೊಳ್ಳಬೇಕಾಗಿರುತ್ತೆ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಡಿಟರೆನ್ಸ್ ಅಂತ ಕರಿತೇವೆ. ಡಿಟರೆನ್ಸ್ ಅಂದ್ರೆ ಯಾರಾದರೂ ನಮ್ಮ ಮೇಲೆ ಯುದ್ಧ ಮಾಡಬೇಕಾಗಿದ್ರೆ ಸೊ ಅವರ ಒಂದು ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸೊ ನಮ್ಮ ಭಾರತ ದೇಶದ ಡಿಫೆನ್ಸ್ ಅನ್ನ ಚೆಕ್ ಮಾಡಿದಾಗ ಡೆಫಿನೆಟ್ಲಿ ನಾವು ಟಾಪ್ 5 ಕಂಟ್ರೀಸ್ ಇನ್ ದ ವರ್ಲ್ಡ್ ಅಲ್ಲಿ ಖಂಡಿತವಾಗಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಬಿಕಾಸ್ ಆಫ್ ಆಲ್ ದೀಸ್ ಅಡ್ವಾನ್ಸ್ಮೆಂಟ್ಸ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. 48 ಸೆಕೆಂಡುಗಳ ಕಾಲ 100 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಪ್ಲಾಸ್ಮಾವನ್ನು ಉಳಿಸಿಕೊಳ್ಳುವ ಗಮನಾರ್ಹ ಸಾಧನೆಯನ್ನು ಯಾವ ದೇಶ ಸಾಧಿಸಿದೆ? ಸೊ ವಿಚ್ ಕಂಟ್ರಿ ಅಚೀವ್ಡ್ ದಿ ರಿಮಾರ್ಕಬಲ್ ಫೀಟ್ ಆಫ್ ಸಸ್ಟೈನಿಂಗ್ ಪ್ಲಾಸ್ಮಾ ಅಟ್ ಎ ಟೆಂಪರೇಚರ್ ಆಫ್ 1000 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಫಾರ್ 48 ಸೆಕೆಂಡ್ಸ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಸೂರ್ಯನಲ್ಲಿ ಆಗ್ತಕ್ಕಂಥ ಒಂದು ಪ್ರೋಸೆಸ್ ಏನಿದೆ, ಫ್ಯೂಷನ್ ಅಂತ ಹೇಳ್ತೇವೆ, ಅಂದರೆ ಸಮ್ಮಿಳನ ಪ್ರಕ್ರಿಯೆ ಅಂತ ಹೇಳ್ತೇವೆ. ಆ ಒಂದು ಹೈಡ್ರೋಜನ್ ಸಮ್ಮಿಳನ ಆಗಿ ಹೀಲಿಯಂ ಆಗಿ ಏನು ಕನ್ವರ್ಟ್ ಆಗುತ್ತೆ ಸೊ ಅದರಿಂದ ಅಗಾಧವಾದ ಶಕ್ತಿ ಉತ್ಪತ್ತಿ ಆಗುತ್ತೆ. ಸೊ ಈ ರೀತಿಯ ಎಕ್ಸ್ಪೆರಿಮೆಂಟ್ ಅನ್ನ ನಮ್ಮ ಭೂಮಿಯ ಮೇಲೆ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದನ್ನ ಏನಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಆ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಾವಿಲ್ಲಿ ಕಾಪಿ ಮಾಡಲಿಕ್ಕೆ ಸಾಧ್ಯವಾದ್ರೆ ಸೊ ನಮಗೆ ಆಗ್ತಾ ಇರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಫಾಸಿಲ್ ಫ್ಯೂಯಲ್ಸ್ ಅನ್ನ ಬರ್ನ್ ಮಾಡೋದ್ರಿಂದ ಆಗ್ತಾ ಇರ್ತಕ್ಕಂಥ ಒಂದು ಜಾಗತಿಕ ತಾಪಮಾನವೇನಿದೆ ಸೊ ಅದನ್ನ ನಾವು ಕಡಿಮೆ ಮಾಡಿ ಈ ರೀತಿಯ ಒಂದು ಪ್ರೋಸೆಸ್ ಆಫ್ ಎನರ್ಜಿ ಪ್ರೊಡಕ್ಷನ್ ಅನ್ನ ನಾವು ಸಕ್ಸಸ್ಫುಲ್ ಆಗಿ ಯುಟಿಲೈಸ್ ಮಾಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಅನೇಕ
ರಾಷ್ಟ್ರಗಳು ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದಾವೆ. ಸೊ ಈ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ನ ಒಂದು ಪ್ರಯತ್ನದಲ್ಲಿ ಸೊ ಒಂದು ರಾಷ್ಟ್ರ ಏನು ಮಾಡಿದೆ ಅಂದರೆ 100 ಮಿಲಿಯನ್ ಡಿಗ್ರಿ, ಯು ಕ್ಯಾನ್ ಇಮ್ಯಾಜಿನ್ 100 ಮಿಲಿಯನ್ ಡಿಗ್ರಿ ಇಸ್ ಅ ಹ್ಯೂಜ್ ಟೆಂಪರೇಚರ್ ಆಗಿರುತ್ತೆ. ಸೊ ಇಷ್ಟು ಡಿಗ್ರಿ ಟೆಂಪರೇಚರನ್ನು ಹೊಂದಿರತಕ್ಕಂಥ ಪ್ಲಾಸ್ಮಾ ಇಸ್ ಸ್ಟೇಟ್ ಆಫ್ ಮೆಟೀರಿಯಲ್ ಆಗಿರುತ್ತೆ. ಸೊ ಈ ಒಂದು ಪ್ಲಾಸ್ಮಾ ಎಷ್ಟು ಮಿಲಿಯನ್ ಡಿಗ್ರಿ ಹೊಂದಿರುತ್ತೆ ಅಂದರೆ ಸೊ 100 ಮಿಲಿಯನ್ ಡಿಗ್ರಿಯನ್ನು ಹೊಂದಿರತಕ್ಕಂಥ ಈ ಒಂದು ಪ್ಲಾಸ್ಮಾವನ್ನು 40 ಸೆಕೆಂಡ್ ಹಿಡಿದಿಟ್ಟುಕೊಳ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟನ್ನು ಇವರು ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಆ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ ಅಥವಾ ಸೌತ್ ಕೊರಿಯಾದಲ್ಲಿ ಸೊ ಈ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಏನೋ ಕೊರಿಯನ್ ಫ್ಯೂಷನ್ ರಿಯಾಕ್ಟರ್ ಆರ್ಟಿಫಿಷಿಯಲ್ ಸನ್ ಸೆಟ್ಸ್ ರೆಕಾರ್ಡ್. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಟಿಫಿಷಿಯಲ್ ಸನ್ ಅಥವಾ ಕೃತಕ ಸೂರ್ಯ ಅಂತ ಕರಿತೇವೆ. ಬಿಕಾಸ್ ಸೂರ್ಯನಲ್ಲೂ ನಡೀತಕ್ಕಂಥ ಪ್ರಕ್ರಿಯೆಯನ್ನ ನಾವು ಫ್ಯೂಷನ್ ಅಂತ ಕರಿತೇವೆ ಅಥವಾ ಸಮ್ಮಿಳನ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಒಂದು ಸಮ್ಮಿಳನ ಪ್ರಕ್ರಿಯೆಯ ಮುಖಾಂತರ ಒಂದು ಕೃತಕವಾದ ಸೂರ್ಯನು ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂದ್ರೆ ನ್ಯಾಚುರಲ್ ಸನ್ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಸೊ ಅದಕ್ಕಿಂತ ಬಹುಪಾಲು ಹೆಚ್ಚಿನ ಎನರ್ಜಿಯನ್ನ ಇವರು ಜನರೇಟ್ ಮಾಡಿರ್ತಾರೆ. ಬಟ್ ಅದರ ಲೈಫ್ ಅಂತಕ್ಕಂಥದ್ದು ತುಂಬಾ ಕಡಿಮೆ ಇದೆ. ಅದರ ಮೇಲೆ ಅವರು ಈಗ ವರ್ಕ್ ಮಾಡಬೇಕಾಗಿರುತ್ತೆ. ಅಂದ್ರೆ ಆ ಒಂದು ಟೆಂಪರೇಚರ್ ಅನ್ನ ಜಾಸ್ತಿ ಟೈಮ್ ಉಳಿಸ್ಕೊಂಡ್ರೆ ಮಾತ್ರ ಸೊ ಅದನ್ನ ನಾವು ಬೇರೆ ಒಂದು ಪ್ರೋಸೆಸ್ಗಳಿಗೆ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ರಾಷ್ಟ್ರಗಳು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾವೆ. ಹಾಗಿದ್ರೆ ಸೊ ಈ ಒಂದು ಎನರ್ಜಿ ಪ್ರೊಡಕ್ಷನ್ ಅಲ್ಲಿ ನಾವು ಪ್ರತ್ಯೇಕವಾಗಿ 2 ರೀತಿಯ ಪ್ರಕ್ರಿಯೆಗಳನ್ನು ನೋಡಬಹುದಾಗಿರುತ್ತೆ. ಸೊ ಒನ್ ಈಸ್ ಕಾಲ್ಡ್ ಆಸ್ ಫ್ಯೂಷನ್, ಅದರ್ ಒನ್ ಈಸ್ ಕಾಲ್ಡ್ ಆಸ್ ಫ್ಯೂಷನ್. ಸೊ ಒಂದನ್ನ ನಾವು ಸಮ್ಮಿಳನ ಅಂತ ಕರಿತೇವೆ, ಇನ್ನೊಂದನ್ನ ವಿದಳನ ಅಂತ ಕರಿತೇವೆ. ನಾವು ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫ್ಯೂಷನ್ ಅಂಡ್ ಫ್ಯೂಷನ್? ಫ್ಯೂಷನ್ ಅಂದ್ರೆ ಹೆಸರಲ್ಲೇ ಗೊತ್ತಾಗುತ್ತೆ ಫ್ಯೂಷನ್. ಸೊ 2 ವಸ್ತುಗಳನ್ನ ಒಟ್ಟಿಗೆ ಸೇರಿಸೋದನ್ನ ನಾವು ಫ್ಯೂಷನ್ ಅಂತ ಕರಿತೇವೆ. ಸೊ ಇಲ್ಲಿ ನಾವು ನಮ್ಮ ಸನ್ನಲ್ಲಿ ಡಿಟೀರಿಯಂ ಮತ್ತೆ ಟ್ರೈಶಿಯಂ ಅಂತ ಕರಿತೇವೆ. ಸೊ ಡಿಟೀರಿಯಂ ಮತ್ತೆ ಟ್ರೈಶಿಯಂ ಅನ್ನ ನಾವು ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಜಲಜನಕ ಏನಿದೆ ಸೊ ಅದರ ಸಮಾಂಗಿಗಳು ಅಂತ ಹೇಳ್ಬೋದಾಗಿರುತ್ತೆ. ಸೊ ಇವೆರಡು ಕಂಬೈನ್ ಆಗಿ ಏನಾಗುತ್ತೆ ಅಂದ್ರೆ ಹೀಲಿಯಂ ನ್ಯೂಕ್ಲಿಯಸ್ ಆಗಿ ತಯಾರಿ ಆಗುತ್ತೆ. ಸೊ 2 ಚಿಕ್ಕ ಚಿಕ್ಕ ಅಥವಾ ಲೈಟರ್ ಆಟಮ್ಸ್ ಅಂತ ಕರಿತೇವೆ. ಅಂದ್ರೆ ಹಗುರವಾಗಿರ್ತಕ್ಕಂಥ ಪರಮಾಣುಗಳು ಒಟ್ಟಿಗೆ ಸೇರ್ಕೊಂಡು ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ತೂಕವಿರ್ತಕ್ಕಂಥ ವಸ್ತು ಅಥವಾ ಒಂದು ಧಾತು ಕ್ರಿಯೇಟ್ ಆದ್ರೆ ಸೊ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಫ್ಯೂಷನ್ ಅಂತ ಕರಿತೇವೆ. ಸೊ ಇಲ್ಲಿ ಡಿಟೀರಿಯಂ ಮತ್ತೆ ಟ್ರೈಶಿಯಂ ಏನಿರುತ್ತೆ ಸೊ ಇವೆರಡು ಕಂಬೈನ್ ಆಗಿ ಏನ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಹೀಲಿಯಂ ಫಾರ್ಮೇಶನ್ ಆಗುತ್ತೆ. ಸೊ ಇದರ ಜೊತೆಗೆ ಏನ್ ರಿಲೀಸ್ ಆಗುತ್ತೆ ಅಂದ್ರೆ ಅಗಾಧವಾದ ಶಕ್ತಿ ಅಥವಾ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಫ್ಯೂಷನ್. ಸೊ ಇದೇ ಪ್ರಕ್ರಿಯೆ ನಮ್ಮ ಸೂರ್ಯನಲ್ಲಿ ಆಗುವ ಕಾರಣದಿಂದ ಸೊ ಅಗಾಧವಾಗಿರ್ತಕ್ಕಂಥ ಟೆಂಪರೇಚರ್ ಅಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಇನ್ನೊಂದು ರೀತಿಯ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಫಿಷನ್ ಅಂತ ಕರಿತೇವೆ. ಸೊ ಫಿಷನ್ ಅಲ್ಲಿ ಸೊ ಬಿಗರ್ ಆಟಮ್ ಏನಿರುತ್ತೆ ಅಂದ್ರೆ ಸ್ವಲ್ಪ ಹೆವಿಯರ್ ಆಟಮ್ ಏನಿರುತ್ತೆ ಸೊ ಅದನ್ನ ಲೈಟರ್ ಆಟಮ್ಸ್ ಆಗಿ ಬ್ರೇಕ್ ಮಾಡ್ತಾರೆ. ಸೊ ಯು ಕ್ಯಾನ್ ಸಿ ಹಿಯರ್ ಸೊ ಬಿಗರ್ ಆಟಮ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ಇದನ್ನ ಸ್ವಲ್ಪ ಲೈಟ್ ಆಗಿರ್ತಕ್ಕಂಥ ಆಟಮ್ಸ್ ಆಗಿ ಬ್ರೇಕ್ ಮಾಡ್ತಾರೆ. ಸೊ ಈ ರೀತಿಯ ಬ್ರೇಕ್ ಆದಾಗೂ ಕೂಡ ಏನ್ ರಿಲೀಸ್ ಆಗುತ್ತೆ ಅಂದ್ರೆ ಎನರ್ಜಿ ಅಥವಾ ಶಕ್ತಿ ಉತ್ಪತ್ತಿ ಆಗುತ್ತೆ. ಸೊ ಇವೆರಡು ಪ್ರಕ್ರಿಯೆಗಳ ಮುಖಾಂತರ ನಾವು ಎನರ್ಜಿಯನ್ನ ಉತ್ಪತ್ತಿ ಮಾಡಬಹುದಾಗಿರುತ್ತೆ. ಬಟ್ ಈಗ ನಾವು ಜಾಸ್ತಿ ಟ್ರೈ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಫ್ಯೂಷನ್ ಪ್ರಕ್ರಿಯೆಯನ್ನ ಮಾಡಲಿಕ್ಕೆ ಬಹಳಷ್ಟು ರಾಷ್ಟ್ರಗಳು ಟ್ರೈ ಮಾಡ್ತಾ ಇದ್ದಾವೆ. ಯಾಕೆ ಫ್ಯೂಷನ್ ಅನ್ನೇ ಟ್ರೈ ಮಾಡ್ತಾ ಇದ್ದಾವೆ, ಯಾಕೆ ಫ್ಯೂಷನ್ ಅಲ್ಲ ಅಂತಕ್ಕಂಥ ಮಾಹಿತಿಯನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಯು ಕ್ಯಾನ್ ಲಿಸನ್ ಟು ಮೀ. ಓಕೆ, ಸೊ ನಾವ್ ದ ಪ್ರೆಸೆಂಟ್ ಅಪ್ಡೇಟ್ ಇಸ್ ಕೊರಿಯನ್ ಫ್ಯೂಷನ್ ರಿಯಾಕ್ಟರ್. ಸೊ ಇದನ್ನ ಇವರು ಕೊರಿಯನ್ ಸೂಪರ್ ಕಂಡಕ್ಟಿಂಗ್ ಟೋಕಮ್ಯಾಕ್ ಅಡ್ವಾನ್ಸ್ ರಿಸರ್ಚ್ ಅಂತ ಕರಿತೇವೆ, ಅಂದ್ರೆ K-STAR ಅಂತ ಕರಿತೇವೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡುವ ಮುಖಾಂತರ ಸೊ ಅವರು ಒಂದು ರಿಮಾರ್ಕಬಲ್ ರೆಕಾರ್ಡ್ ಅನ್ನ ಮಾಡಿರ್ತಾರೆ. ಆ ರಿಮಾರ್ಕಬಲ್ ರೆಕಾರ್ಡ್ ಏನು ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಸೊ ದೇ ಹ್ಯಾವ್ ಟ್ರೈ ಟು ಪ್ರೊಡ್ಯೂಸ್ 100 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್. ಸೊ 100 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಒಂದು ಪ್ಲಾಸ್ಮಾವನ್ನು ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ಪ್ಲಾಸ್ಮಾ ಎಷ್ಟು ಸೆಕೆಂಡ್ಸ್ ವರೆಗೂ ಟೆಂಪರೇಚರ್ ಅನ್ನ ಹೋಲ್ಡ್ ಮಾಡ್ಕೊಂಡಿರುತ್ತೆ ಅಂದ್ರೆ 48 ಸೆಕೆಂಡ್ ವರೆಗೂ ಟೆಂಪರೇಚರ್ ಅನ್ನ ಹೋಲ್ಡ್ ಮಾಡ್ಕೊಂಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಅನ್ನ ಅವರು ಸಕ್ಸಸ್ಫುಲ್ ಆಗಿ ಮಾಡಿರ್ತಾರೆ. ಸೊ ಇದರ ಮಹತ್ವ, ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಈ ಒಂದು ಬದಲಾವಣೆ ಅಥವಾ ಈ ಒಂದು ಟೆಂಪರೇಚರ್ ಉತ್ಪತ್ತಿ ಮಾಡ್ತಕ್ಕಂಥದ್ರ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದ್ರೆ ಇಟ್ ಇಸ್ 7 ಟೈಮ್ಸ್ ಹಾಟರ್ ದೆನ್ ದಿ ಕೋರ್ ಆಫ್ ದಿ ಸನ್. ಅಂದ್ರೆ ಸೂರ್ಯನ ಕೇಂದ್ರ ಭಾಗ ಏನಿರುತ್ತೆ ಆ ಕೇಂದ್ರ ಭಾಗದಲ್ಲಿ ಎಷ್ಟು ಟೆಂಪರೇಚರ್ ಉತ್ಪತ್ತಿ ಆಗುತ್ತೆ ಸೊ ಅದಕ್ಕೆ ಹೋಲಿಕೆ ಮಾಡಿದ್ರೆ 7 ಟೈಮ್ಸ್ ಜಾಸ್ತಿ ಇರ್ತಕ್ಕಂಥ ಟೆಂಪರೇಚರ್ ಅನ್ನ ಇವರು ಉತ್ಪತ್ತಿ ಮಾಡಿರ್ತಾರೆ. ಸೊ ಸೂರ್ಯನ ಕೇಂದ್ರದಲ್ಲಿ ಅಥವಾ ಕೋರ್ ನಲ್ಲಿ ನಾವು 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಅಪ್ರಾಕ್ಸಿಮೇಟ್ಲಿ ಟೆಂಪರೇಚರ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇವರು 100 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಮಾಡಿರೋದ್ರಿಂದ ಸರಿಸುಮಾರು 7 ಟೈಮ್ಸ್ ಹಾಟರ್ ದೆನ್ ದಿ ಕೋರ್ ಆಫ್ ದಿ ಸನ್ ಅಷ್ಟು ಶಕ್ತಿಯನ್ನ ಇವರು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಅವರು ಸಕ್ಸಸ್ಫುಲ್ ಆಗಿರ್ತಾರೆ. ಸೊ ಪ್ರೀವಿಯಸ್ ರೆಕಾರ್ಡ್ ಅಂದ್ರೆ ಇದಕ್ಕಿಂತ ಮುಂಚೆ ಇದ್ದಂತಹ ದಾಖಲೆಯನ್ನ ನಾವು ನೋಡೋದಾದ್ರೆ ಇಟ್ ವಾಸ್ ಇನ್ ದ ಇಯರ್ 2021 ಅಲ್ಲಿ ಸೊ 30 ಸೆಕೆಂಡ್ಸ್ ಅಷ್ಟು ವಿಥೋಲ್ಡ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಡೆವಲಪ್ ಮಾಡಿದ್ರು. ಈಗ 30 ಸೆಕೆಂಡ್ಸ್ ಗಿಂತ ಜಾಸ್ತಿ ಇಂಪ್ರೂವ್ ಆಗಿರೋದನ್ನ ನಾವು ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಫ್ಯೂಚರ್
ಫ್ಯೂಚರ್ ಗೋಲ್ಸ್ ಏನು, ಭವಿಷ್ಯದಲ್ಲಿ ಇದರಿಂದ ನಾವೇನು ಮಾಡ್ಬೋದು ಅಂದರೆ 100 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಫಾರ್ 300 ಸೆಕೆಂಡ್ಸ್ ಬೈ 2026 ಅಂದರೆ 2026ರವರೆಗೆ. ಸೊ ಈ ಒಂದು ಟೆಂಪರೇಚರ್ ಏನಿದೆ ಅಂದರೆ 100 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಏನಿದೆ ಅದನ್ನು ಕನಿಷ್ಠ ಪಕ್ಷ 300 ಸೆಕೆಂಡ್ ವಿಥೋಲ್ಡ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಇದರಿಂದ ಈ ಒಂದು ಶಕ್ತಿಯನ್ನು ನಾವು ಬೇರೆ ರೂಪಾಂತರ ಮಾಡಿಕೊಂಡಾಗ ಸೊ ಆ ಶಕ್ತಿಯನ್ನು ನಾವು ಬೇರೆ ಬೇರೆ ಸೋರ್ಸಸ್ಗಳಲ್ಲಿ ನಾವು ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಇಂಪ್ಲಿಕೇಶನ್ಸ್ ಅಥವಾ ಪರಿಣಾಮಗಳನ್ನು ನಾವು ನೋಡೋದಾದ್ರೆ ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಫ್ಯೂಚರ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್ಸ್ ಅಂದರೆ ನಾವು ಪರಮಾಣು ವಿದ್ಯುತ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಪರಮಾಣು ವಿದ್ಯುತ್ ಕ್ಷೇತ್ರಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಸೋರ್ಸ್ ಆಫ್ ಲಿಮಿಟ್ಲೆಸ್ ಎನರ್ಜಿ ವಿತೌಟ್ ಕಾರ್ಬನ್ ಪೊಲ್ಯೂಷನ್ ಅಂದರೆ ಯಾವುದೇ ರೀತಿಯ ಕಾರ್ಬನ್ ಪೊಲ್ಯೂಷನ್ ಆಗದೆ ಒಂದು ಶುದ್ಧವಾದ ಶಕ್ತಿಯ ರೂಪವಾಗಿ ನಾವು ಇದನ್ನು ಬಳಕೆ ಮಾಡ್ಬೋದಾಗಿರುತ್ತೆ. ಸೊ ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಅನ್ನು ನಾವು ಸಿಗ್ನಿಫಿಕೆಂಟ್ ಆಗಿ ರಿಡ್ಯೂಸ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಫ್ಯೂಷನ್ ಮತ್ತೆ ಫ್ಯೂಷನ್ ರಿಯಾಕ್ಷನ್ಗೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನಾವು ಇನ್ನು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದ್ರೆ ಸೊ ಇವೆರಡೂ ಕೂಡ ಡಿಫ್ರೆಂಟ್ ಪ್ರಾಸೆಸ್ ಆಗಿರುತ್ತೆ. ಅಂದರೆ ಎರಡೂ ಕೂಡ ಪ್ರತ್ಯೇಕವಾಗಿ ಅಥವಾ ವಿಭಿನ್ನವಾಗಿ ನಡೀತಕ್ಕಂಥ ಪ್ರಕ್ರಿಯೆಗಳಾಗಿರ್ತವೆ. ಬಟ್ ಎರಡರಲ್ಲೂ ಅಡ್ವಾಂಟೇಜ್ ಏನು ಅಂದರೆ ಸೊ ಇನ್ ಬೋತ್ ದ ಪ್ರೋಸೆಸಸ್ ವಿ ಕ್ಯಾನ್ ಪ್ರೊಡ್ಯೂಸ್ ಎನರ್ಜಿ, ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಎರಡೂ ವಿಧಾನಗಳು ಇದಾಗಿರ್ತವೆ. ಡ್ಯೂ ಟು ಹೈ ಪವರ್ಡ್ ಅಟಾಮಿಕ್ ರಿಯಾಕ್ಷನ್ಸ್ ಅಂದರೆ ಇದರಲ್ಲಿ ನಡೀತಕ್ಕಂಥ ಅಟಾಮಿಕ್ ರಿಯಾಕ್ಷನ್ಗಳ ಕಾರಣದಿಂದ ಅಗಾಧವಾದ ಶಕ್ತಿಯನ್ನು ಉಂಟು ಮಾಡ್ತಕ್ಕಂಥ ಎರಡು ರೀತಿಯ ರಾಸಾಯನಿಕ ಪ್ರಕ್ರಿಯೆಗಳು ಇವಾಗಿರ್ತವೆ. ಸೊ ನ್ಯೂಕ್ಲಿಯರ್ ಫಿಷನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇಟ್ ಈಸ್ ಕಾಲ್ಡ್ ಆಸ್ ಸ್ಪ್ಲಿಟ್ಟಿಂಗ್ ಆಫ್ ಹೆವಿ ನ್ಯೂಕ್ಲಿಯಸ್ ಇಂಟು 2 ಲೈಟರ್ ನ್ಯೂಕ್ಲಿಯೈ ಅಂದರೆ ಎರಡು ಭಾರವಾಗಿರ್ತಕ್ಕಂಥ ಬೀಜ ಕೇಂದ್ರಗಳನ್ನು ಹಗುರವಾಗಿರ್ತಕ್ಕಂಥ ಬೀಜ ಕೇಂದ್ರಗಳಾಗಿ ಡಿವೈಡ್ ಮಾಡ್ತಕ್ಕಂಥ ಪ್ರೋಸೆಸ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಪರಮಾಣು ವಿದಳನ ಅಂತ ಕರಿತೇವೆ. ಹಾಗಿದ್ರೆ ಇದರಿಂದ ರಿಲೀಸ್ ಆಗ್ತಕ್ಕಂಥ ಎನರ್ಜಿ ಪರಮಾಣು ವಿದಳನ ಅಥವಾ ನ್ಯೂಕ್ಲಿಯರ್ ಫಿಷನ್ ಇಂದ ರಿಲೀಸ್ ಆಗ್ತಕ್ಕಂಥ ಈ ಎನರ್ಜಿ ಲೆಸ್ ದೆನ್ ಫ್ಯೂಷನ್. ಸೊ ಇವೆಲ್ಲ ಪಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಶಕ್ತಿ ಏನು ಬಿಡುಗಡೆ ಆಗುತ್ತೆ ಇದು ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಸಮ್ಮಿಳನ ಮಾಡಿದಾಗ ಎಷ್ಟು ಶಕ್ತಿ ಉತ್ಪತ್ತಿ ಆಗುತ್ತೆ ಸೊ ಅದಕ್ಕಿಂತ ಕಡಿಮೆ ಶಕ್ತಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ರಿಯಾಕ್ಷನ್ ಆದಾಗ ನ್ಯೂಕ್ಲಿಯರ್ ವೇಸ್ಟ್ ಅಂತ ಕರಿತೇವೆ ಅಂದರೆ ಪರಮಾಣು ತ್ಯಾಜ್ಯ ಅಂತ ಕರಿತೇವೆ. ಸೊ ಪ್ರೊಡ್ಯೂಸಸ್ ರೇಡಿಯೋ ಆಕ್ಟಿವ್ ವೇಸ್ಟ್ ದಟ್ ನೀಡ್ಸ್ ಟು ಬಿ ಮ್ಯಾನೇಜ್. ಸೊ ಈ ಒಂದು ಪ್ರಕ್ರಿಯೆ ನಡೆದಾಗ ಸೊ ಇಲ್ಲಿ ವಿಕಿರಣಶೀಲ ತ್ಯಾಜ್ಯ ಉತ್ಪತ್ತಿ ಆಗುತ್ತೆ. ಸೊ ಈ ಒಂದು ತ್ಯಾಜ್ಯವನ್ನು ನಾವು ನಿರ್ವಹಿಸಬೇಕಾಗಿರುತ್ತೆ ಅಥವಾ ಅದನ್ನು ಸೂಟಬಲ್ ಆಗಿ ನಾವು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಇಲ್ದಿದ್ರೆ ಸೊ ಇದರಿಂದ ಕೂಡ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಅನ್ನು ನಾವು ಮ್ಯಾನ್ಕೈಂಡ್ ನಾವು ಫೇಸ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಈ ವೇಸ್ಟ್ ಅಂತಕ್ಕಂಥದ್ದು ಇಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಈ ಒಂದು ಪ್ರೋಸೆಸ್ ಅನ್ನು ನಾವು ಪ್ರಮುಖವಾಗಿ ಎಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಂಡ್ ಅಟಾಮಿಕ್ ಬಾಂಬ್ಸ್ ಅಂದರೆ ಈ ಒಂದು ಪರಮಾಣು ವಿದ್ಯುತ್ ಶಕ್ತಿ ಸ್ಥಾವರಗಳೇನಿರ್ತವೆ ಅದಾದ್ಮೇಲೆ ಪರಮಾಣು ಬಾಂಬುಗಳೇನಿರ್ತವೆ ಸೊ ಇವುಗಳ ತಯಾರಿಕೆಯಲ್ಲಿ ನಾವು ಫಿಷನ್ ರಿಯಾಕ್ಷನ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದನ್ನ ಸರ್ವೇ ಸಾಮಾನ್ಯವಾಗಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಪರಮಾಣು ಸಮ್ಮಿಳನ ಫ್ಯೂಷನ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್ 2 ಲೈಟರ್ ನ್ಯೂಕ್ಲಿಯನ್ನ ಹೆವಿಯರ್ ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ಎರಡು ಹಗುರವಾಗಿರ್ತಕ್ಕಂಥ ಬೀಜ ಕೇಂದ್ರಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರವನ್ನ ಉತ್ಪತ್ತಿ ಮಾಡ್ತಕ್ಕಂಥ ಪ್ರೋಸೆಸ್ ಅನ್ನ ನಾವು ಪರಮಾಣು ಸಮ್ಮಿಳನ ಅಥವಾ ಫ್ಯೂಷನ್ ಅಂತ ಕರೀತೇವೆ. ಸೊ ಇದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಎನರ್ಜಿ ರಿಲೀಸಸ್ ಮೋರ್ ಎನರ್ಜಿ ದೆನ್ ಫ್ಯೂಷನ್ ಅಂದ್ರೆ ವಿದಳನದಲ್ಲಿ ಎಷ್ಟು ಶಕ್ತಿ ಉತ್ಪತ್ತಿ ಆಗುತ್ತೆ ಅದಕ್ಕಿಂತ ಸಮ್ಮಿಳನದಲ್ಲಿ ನಾವು ಹೆಚ್ಚು ಎನರ್ಜಿಯನ್ನು ಉತ್ಪತ್ತಿ ಮಾಡಬಹುದಾಗಿರುತ್ತೆ. ಯು ಕ್ಯಾನ್ ರಿಮೆಂಬರ್ ವಿತ್ ಒನ್ ಕಾಮನ್ ಸೆನ್ಸ್. ಸೊ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ದೇ ವಿಲ್ ಹ್ಯಾವ್ ಮೋರ್ ಎನರ್ಜಿ, ಅದನ್ನು ನಾವು ಸಮ್ಮಿಳನ ಅಂತ ಕರಿತೇವೆ. ಸೊ ಒಬ್ಬೊಬ್ಬರೇ ಮಾಡಿದ್ರೆ ಅಂದ್ರೆ ಒಬ್ಬರನ್ನೇ ನಾವು ಡಿವೈಡ್ ಮಾಡಿದಾಗ ಸೊ ಅಲ್ಲಿ ಆಗ್ತಕ್ಕಂಥ ಕೆಲಸ ಕಡಿಮೆ ಆಗುತ್ತೆ. ಸೇಮ್ ಲಾಜಿಕ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇದರ ರಿಕ್ವೈರ್ಮೆಂಟ್ಸ್ ಏನು ಅಂದ್ರೆ ಈ ಒಂದು ಪ್ರೋಸೆಸ್ ಅನ್ನ ಮಾಡಲಿಕ್ಕೆ ಏನು ಅವಶ್ಯಕತೆಗಳಿದೆ ಅಂದ್ರೆ ಸೊ ರಿಕ್ವೈರ್ಸ್ ಎಕ್ಸ್ಟ್ರೀಮ್ಲಿ ಹೈ ಟೆಂಪರೇಚರ್ ಅಂಡ್ ಪ್ರೆಷರ್. ಸೊ ಈ ಒಂದು ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಸೊ ಅಫ್ಕೋರ್ಸ್ ಇದು ಹೆಚ್ಚು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತಾದರೂ ಕೂಡ ಬಟ್ ಈ ಒಂದು ರಿಯಾಕ್ಷನ್ ಅನ್ನು ನಾವು ಇಗ್ನೈಟ್ ಮಾಡಲಿಕ್ಕೆ ಅಗಾಧವಾದ ಟೆಂಪರೇಚರ್ ಮತ್ತು ಒತ್ತಡವನ್ನು ಬಿಗಿನಿಂಗ್ ಅಲ್ಲಿ ನಾವು ಯೂಸ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ಟೆಂಪರೇಚರ್ ಮತ್ತು ಪ್ರೆಷರನ್ನು ಪ್ರೊಡ್ಯೂಸ್ ಮಾಡೋದೇ ದೊಡ್ಡ ಚಾಲೆಂಜಿಂಗ್ ಆಸ್ಪೆಕ್ಟ್ ಆಗಿರುತ್ತೆ. ಸೊ ಇದು ಈ ಒಂದು ಪ್ರಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ ಆಗಿರುತ್ತೆ. ಸೊ ಇದರಿಂದ ಉತ್ಪತ್ತಿ ಆಗ್ತಕ್ಕಂಥ ವೇಸ್ಟ್ ಅಥವಾ ತ್ಯಾಜ್ಯವನ್ನು ನಾವು ನೋಡೋದಾದ್ರೆ ಪ್ರೊಡ್ಯೂಸಸ್ ಲೆಸ್ ರೇಡಿಯೋ ಆಕ್ಟಿವ್ ವೇಸ್ಟ್ ಕಂಪೇರ್ಡ್ ಟು ಫ್ಯೂಷನ್ ಅಂದ್ರೆ ಈ ಒಂದು ವಿದಳನಕ್ಕೆ ನಾವು ಹೋಲಿಕೆ ಮಾಡಿದಾಗ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವಿಕಿರಣಶೀಲ ತ್ಯಾಜ್ಯ ಅಂತಕ್ಕಂಥದ್ದು ಕಡಿಮೆ ಆಗಿರುತ್ತೆ. ಸೊ ಅದರಿಂದ ಇದನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಸ್ವಲ್ಪ ರಿಲೇಟಿವ್ಲಿ ಈಸಿ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರಕ್ರಿಯೆಯ ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಇಬ್ಬರು ಇದನ್ನ ಟ್ರೈ ಮಾಡಿದ್ದಾರೆ. ಒಂದನ್ನ ITER ಅಂತ ಕರಿತೇವೆ, ಇನ್ನೊಂದು ನಾವು ಇವತ್ತು ಚೆಕ್ ಮಾಡಿರ್ತಕ್ಕಂಥ K* ಅಂತ ನಾವೇನು ಹೇಳ್ತೇವೆ. ಸೊ ಇವರಿಬ್ಬರು ಈ ಒಂದು
ಎಕ್ಸ್ಪೆರಿಮೆಂಟನ್ನು ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿರ್ತಾರೆ. ಬಟ್ ಅದು ರಿಟೇನ್ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತಾ ಇದೆ. ಆ ಒಂದು ಡ್ಯೂರೇಷನ್ ಏನಿದೆ ಆ ಸ್ಪ್ಯಾನನ್ನು ನಾವು ಇನ್ಕ್ರೀಸ್ ಮಾಡಿದಾಗ ಈ ಒಂದು ಎನರ್ಜಿಯನ್ನು ನಾವು ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳಲ್ಲಿ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಪ್ರೋಸೆಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಭಾರತದಲ್ಲಿ ಯಾವ ಸೌರ ವೀಕ್ಷಣಾಲಯವು 125 ವರ್ಷಗಳ ನಿರಂತರ ಸೌರ ವೀಕ್ಷಣೆಯನ್ನು ಆಚರಿಸುತ್ತಿದೆ? ಸೊ ವಿಚ್ ಸೋಲಾರ್ ಅಬ್ಸರ್ವೇಟರಿ ಇನ್ ಇಂಡಿಯಾ ಸೆಲೆಬ್ರೇಟಿಂಗ್ 125 ಇಯರ್ಸ್ ಆಫ್ ಕಂಟಿನ್ಯೂಸ್ ಸೋಲಾರ್ ಅಬ್ಸರ್ವೇಷನ್? ಸೊ ಸೋಲಾರ್ ಅಬ್ಸರ್ವೇಷನ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಸೂರ್ಯನನ್ನು ನಾವು ವೀಕ್ಷಣೆ ಮಾಡ್ತಕ್ಕಂಥ ಒಂದು ಪ್ರಯೋಗಾಲಯ. ಸೊ ಈ ಒಂದು ಪ್ರಯೋಗಾಲಯವನ್ನು ನಮ್ಮ ಭಾರತ ದೇಶದಲ್ಲಿ ಡೆವಲಪ್ ಮಾಡಿ ಈಗ 125 ವರ್ಷಗಳ ಆಚರಣೆಯನ್ನು ಮಾಡ್ಕೊಳ್ತಾ ಇದೆ. ಸೊ ಅದು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೈಕೆನಾಲ್ ಸೌರ ವೀಕ್ಷಣಾಲಯ. ಇದು ಪ್ರಾರಂಭ ಆಗಿ 125 ವರ್ಷಗಳನ್ನು ಕಂಪ್ಲೀಟ್ ಮಾಡಿರುತ್ತೆ. ಸೊ ಈ ಭಾಗದಲ್ಲಿ ನಾವು ಕೊಡೈಕೆನಾಲ್, ಓಕೆ, ಸೊ ಕೊಡೈಕೆನಾಲ್ ಅನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಕೊಡೈಕೆನಾಲ್ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಇದು ಚೆನ್ನೈ ಅಥವಾ ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದರ ಬಿಲ್ಡಿಂಗ್ ಅನ್ನು ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಈಗ 125 ವರ್ಷಗಳ ಒಂದು ಸೇವೆಯನ್ನು ಅದು ಕಂಪ್ಲೀಟ್ ಮಾಡಿರುತ್ತೆ. ಹಾಗಿದ್ರೆ ಇದು ಒಂದು ರೆಕಾರ್ಡ್ ಅನ್ನ ಅಥವಾ ಒಂದು ದಾಖಲೆಯನ್ನ ಕೂಡ ಮಾಡಿರುತ್ತೆ. ಆ ದಾಖಲೆ ಏನು ಅಂದ್ರೆ ಡೈಲಿ ರೆಕಾರ್ಡ್ ಆಫ್ ದಿ ಸನ್ ಸಿನ್ಸ್ ಅರ್ಲಿ 20th century ವಿತ್ ಓವರ್ 1.2 lakh ಡಿಜಿಟೈಸ್ಡ್ ಸೋಲಾರ್ ಇಮೇಜಸ್. ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಂತೆ 1.2 ಲಕ್ಷಕ್ಕೂ ಹೆಚ್ಚು ಡಿಜಿಟೈಸ್ಡ್ ಸೌರ ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ವೀಕ್ಷಣಾಲಯ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ವೀಕ್ಷಣಾಲಯ ಏನಿದೆ, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ April 1, 1899, 1899ರಲ್ಲಿ, ಈವನ್ ಬಿಫೋರ್ ಇಂಡಿಪೆಂಡೆನ್ಸ್, ನಮಗೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಪ್ರಾರಂಭವಾಗಿರ್ತಕ್ಕಂಥ ಒಂದು ವೀಕ್ಷಣಾಲಯ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಸೈಂಟಿಫಿಕ್ ಡಿಸ್ಕವರೀಸ್ ಅಂದರೆ ವೈಜ್ಞಾನಿಕ ಅನ್ವೇಷಣೆಗಳೇನಿದ್ದಾವೆ, ಸೊ ಅದಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿರ್ತಕ್ಕಂಥ ಒಂದು ಯೂನಿಟ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಕೊಂಡಾರೆಡ್ಡಿ ಬುಡಕಟ್ಟು ಸಾಂಪ್ರದಾಯಿಕ ಜ್ಞಾನದ ಆಧಾರದ ಮೇಲೆ ಅರಣ್ಯ ಅಧಿಕಾರಿಗಳು ಯಾವ ಮರವನ್ನು ನಿರ್ದಿಷ್ಟವಾಗಿ ಬೇಸಿಗೆಯಲ್ಲಿ ನೀರಿನ ಸಂಗ್ರಹವನ್ನು ಖಚಿತಪಡಿಸಿದ್ದಾರೆ? ಸೊ ವಿಚ್ ಟ್ರೀ ಡಿಡ್ ಫಾರೆಸ್ಟ್ ಅಫಿಷಿಯಲ್ಸ್ ಕನ್ಫರ್ಮ್ ಸ್ಟೋರ್ಸ್ ವಾಟರ್ ಪರ್ಟಿಕ್ಯುಲರ್ಲಿ ಡ್ಯೂರಿಂಗ್ ದಿ ಸಮ್ಮರ್ ಬೇಸ್ಡ್ ಆನ್ ದಿ ಟ್ರೆಡಿಷನಲ್ ನಾಲೆಜ್ ಪೊಸೆಸ್ಡ್ ಬೈ ದಿ ಕೊಂಡಾರೆಡ್ಡಿ ಟ್ರೈಬ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಮರ. ಸೊ ಈ ಮರಕ್ಕೆ ಒಂದು ಕೆಪಾಸಿಟಿ ಇದೆ. ಕೆಪಾಸಿಟಿ ಏನಂದರೆ ಬೇಸಿಗೆಯಲ್ಲಿ ನೀರನ್ನು ವಿಥೋಲ್ಡ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದೆ. ಬಟ್ ಈ ಒಂದು ನಾಲೆಜ್ ಎಲ್ಲರಿಗೂ ಇರಲಿಲ್ಲ. ಆ ಭಾಗದಲ್ಲಿ ಇದ್ದ ಟ್ರೈಬಲ್ ಪಾಪ್ಯುಲೇಷನ್ಗೆ ಮಾತ್ರ ಇತ್ತು. ಸೊ ಆ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಕೊಂಡಾರೆಡ್ಡಿ ಬುಡಕಟ್ಟು ಜನಾಂಗ ಅಥವಾ ಕೊಂಡಾರೆಡ್ಡಿ ಟ್ರೈಬ್ಸ್ ಅಂತ ಕರಿತೇವೆ. ಸೊ ಇವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅಲ್ಲಿರ್ತಕ್ಕಂಥ ಅರಣ್ಯ ಅಧಿಕಾರಿಗಳು ಆ ಮರಗಳನ್ನು ಪರೀಕ್ಷೆ ಮಾಡಿದಾಗ ಆ ಮರಗಳು ಹೌದು, ಸೊ ಅದು ನೀರನ್ನು ಶೇಖರಣೆ ಮಾಡಿಕೊಳ್ಳುತ್ತೆ ಬೇಸಿಗೆ ಸಮಯದಲ್ಲಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ಬಿಡುಗಡೆ ಮಾಡಿರ್ತಾರೆ. ಹಾಗಿದ್ರೆ ಆ ಮರದ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತೀಯ ಲಾರೆಲ್ ಮರ ಅಂತ ಕರಿತೇವೆ ಅಥವಾ ಇಂಡಿಯನ್ ಲಾರೆಲ್ ಟ್ರೀ ಅಂತ ಕರಿತೇವೆ. ಸೊ ಈ ಒಂದು ಅನ್ವೇಷಣೆ, ಸೊ ಈ ಚಿತ್ರದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನೀರನ್ನ ಶೇಖರಣೆ ಮಾಡ್ಕೊಂಡಿರುತ್ತೆ. ಸ್ವಲ್ಪ ಅಲ್ಲಿ ನಾವು ಏನಾದರೂ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಮಾಡಿದ್ರೆ ಸೊ ಆ ಡ್ಯಾಮೇಜ್ ನಿಂದ ನೀರು ಹೊರಗಡೆ ಬರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಡಿಸ್ಕವರಿಯನ್ನ ಅಂದ್ರೆ ಈ ಒಂದು ಐಡಿಯಾವನ್ನ ಕೊಟ್ಟಿರ್ತಕ್ಕಂಥ ಯಾರು ಅಂದ್ರೆ ಕೊಂಡಾರೆಡ್ಡಿ ಟ್ರೈಬ್ಸ್. ಸೊ ಇವರು ಇಂಡಿಜಿನಸ್ ನಾಲೆಜ್ ಅಂದ್ರೆ ಸ್ಥಳೀಯವಾಗಿ ಅವ್ರು ಹೊಂದಿರತಕ್ಕಂಥ ಒಂದು ಜ್ಞಾನ ಏನಿದೆ, ಸೊ ಆ ಒಂದು ಜ್ಞಾನದ ಪ್ರಕಾರ ಸೊ ಇಂಡಿಯನ್ ಲಾರೆಲ್ ಟ್ರೀ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಮರಕ್ಕೆ ಈ ರೀತಿಯ ಒಂದು ಸಾಮರ್ಥ್ಯ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವಿಲ್ಲಿ ಪರೀಕ್ಷೆ ಮಾಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ನಮ್ಮ ಭಾರತ ದೇಶದ ರಾಜ್ಯವಾಗಿರ್ತಕ್ಕಂಥ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಆಂಧ್ರ ಪ್ರದೇಶದ ಮ್ಯಾಪ್ ಅನ್ನ ನಾವು ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆಂಧ್ರ ಪ್ರದೇಶದ ಈ ಭಾಗದಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇರುತ್ತೆ. ಇದನ್ನ ನಾವು ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ. ಸೊ ಈ ಒಂದು ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ ಅನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ನಾವು ಇದನ್ನ ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ ನಲ್ಲಿ ಇರ್ತಕ್ಕಂಥ ಒಂದು ಟ್ರೈಬಲ್ ಪಾಪ್ಯುಲೇಷನ್. ಸೊ ಈ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಅಲ್ಲಿರ್ತಕ್ಕಂಥ ಪರಿಸರ ವ್ಯವಸ್ಥೆಯ ಮೇಲೆ ಇರ್ತಕ್ಕಂಥ ಒಂದು ನಾಲೆಜ್ ಏನಿರುತ್ತೆ, ಸೊ ಆ ಒಂದು ನಾಲೆಜ್ ನ ಆಧಾರದ ಮೇಲೆ ಫಾರೆಸ್ಟ್ ಅಫಿಷಿಯಲ್ಸ್ ಅದನ್ನ ಪರೀಕ್ಷೆ ಮಾಡಿದಾಗ ಸೊ ಅಲ್ಲಿರ್ತಕ್ಕಂಥ ಈ ಒಂದು ಲಾರೆಲ್ ಟ್ರೀ ಏನಿರುತ್ತೆ, ಸೊ ಅದು ನೀರನ್ನ ಶೇಖರಣೆ ಮಾಡುತ್ತೆ ಅಂತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಟ್ರೈಬ್ ಅನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ಕೊಂಡಾರೆಡ್ಡಿ ಟ್ರೈಬ್ ಅಂತ ಕರಿತೇವೆ.
ಸೊ ಇವರು ಟ್ರೆಡಿಷನಲ್ ನಾಲೆಜ್ ಅಂದರೆ ಅವರ ಸಾಂಪ್ರದಾಯಿಕ ಜ್ಞಾನದ ಪ್ರಕಾರ ಸೊ ಈ ಒಂದು ಇಂಡಿಯನ್ ಲಾರೆಲ್ ಟ್ರೀ ಅಂತ ಕರಿತೇವೆ. ಸೊ ಈ ಮರವನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸೊ ಭಾರತೀಯ ಲಾರೆಲ್ ಮರ ಅಂತ ಕರಿತೇವೆ. ಸೊ ಇದೇನು ಮಾಡುತ್ತಂದ್ರೆ ಇದು ಇರ್ತಕ್ಕಂಥದ್ದು ಪ್ರಮುಖವಾಗಿ ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ನಲ್ಲಿ ಇರುತ್ತೆ. ಸೊ ಇಲ್ಲಿರ್ತಕ್ಕಂಥ ಫಾರೆಸ್ಟ್ ಅಫಿಷಿಯಲ್ಗಳು ಇದನ್ನ ಅನಾಲಿಸಿಸ್ ಮಾಡಿದಾಗ ಈ ರೀತಿಯ ಮರ ಇರ್ತಕ್ಕಂಥದನ್ನ ಬೆಳಕಿಗೆ ಬಂದಿರುತ್ತೆ. ಸೊ ಇದು ಇಂಡಿಜಿನಸ್ ಕಮ್ಯುನಿಟಿ ಇನ್ ಸದರ್ನ್ ಇಂಡಿಯಾ. ಸೊ ಈ ಒಂದು ಟ್ರೈಬ್ ಏನಿದೆ, ಸೊ ಈ ಬುಡಕಟ್ಟು ಜನಾಂಗ ಏನಿದೆ, ಸೊ ಇದು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಒಂದು ಸ್ಥಳೀಯವಾಗಿರ್ತಕ್ಕಂಥ ಸಮುದಾಯವಾಗಿರುತ್ತೆ. ಸೊ ಇವರ ನಾಲೆಜ್ ಅಥವಾ ಜ್ಞಾನವನ್ನ ನಾವು ನೋಡೋದಾದ್ರೆ, ಸೊ ಅವರು ಅಫ್ಕೋರ್ಸ್ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜನರು ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಒಂದು ವಸ್ತುಗಳ ಮೇಲೆ ಜ್ಞಾನವನ್ನ ಖಂಡಿತವಾಗಿ ಹೊಂದಿರ್ತಾರೆ. ಸೊ ಅದೇ ರೀತಿ ಇವರು ಕೂಡ ಈ ಒಂದು ಲಾರೆಲ್ ಟ್ರೀಸ್ ಎಬಿಲಿಟಿ ಆಫ್ ಸ್ಟೋರಿಂಗ್ ವಾಟರ್ ಏನಿದೆ, ಸೊ ಅದರ ಬಗ್ಗೆ ಜ್ಞಾನವನ್ನ ಹೊಂದಿದ್ದಂತಹ ಒಂದು ಕಮ್ಯುನಿಟಿ ಇದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಪ್ರೋಸೆಸ್ ಏನಿರುತ್ತೆ ಅಥವಾ ನೀರನ್ನ ಶೇಖರಣೆ ಮಾಡ್ತಕ್ಕಂಥದ್ದನ್ನ ಕನ್ಫರ್ಮೇಷನ್ ಯಾರು ಮಾಡಿರ್ತಾರೆ ಅಂದ್ರೆ, ಸೊ ಅಲ್ಲಿರ್ತಕ್ಕಂಥ ಅಫಿಷಿಯಲ್ಗಳು ಎಸ್ಪೆಷಲಿ ಸಮ್ಮರ್ನಲ್ಲಿ ಅಂದ್ರೆ ಬೇಸಿಗೆ ಸಮಯದಲ್ಲಿ ಸೊ ಈ ರೀತಿಯ ನೀರನ್ನ ಅದು ಶೇಖರಣೆ ಮಾಡ್ಕೊಳ್ಳುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಅವರು ಕನ್ಫರ್ಮ್ ಮಾಡಿರ್ತಾರೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದ್ರೆ, ಇಂಪಾರ್ಟೆನ್ಸ್ ಆಫ್ ರೆಸ್ಪೆಕ್ಟಿಂಗ್ ಅಂಡ್ ಯುಟಿಲೈಸಿಂಗ್ ಇಂಡಿಜಿನಸ್ ನಾಲೆಜ್ ಫಾರ್ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್ ಅಂಡ್ ಸಸ್ಟೈನಬಿಲಿಟಿ. ಫಾರ್ ಎಕ್ಸಾಂಪಲ್ ನೀವು KAS ಎಕ್ಸಾಮ್ ಬರೀತಾ ಇದ್ರೆ GS3 ಕಮ್ಯುನಿಟಿ ಸಪೋರ್ಟ್ ಅಂತ ಬರುತ್ತೆ. ಅಂದ್ರೆ ಎನ್ವೈರನ್ಮೆಂಟ್ ಎಕಾಲಜಿಯಲ್ಲಿ ಸಮುದಾಯದ ಒಂದು ಬೆಂಬಲ ಅಂದ್ರೆ ಒಂದು ಇಕೋಸಿಸ್ಟಮ್ ಅನ್ನ ನಾವು ಕಾಪಾಡಬೇಕಾಗಿದ್ರೆ ಒಂದು ಸಮುದಾಯ ನಮ್ಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತಕ್ಕಂಥ ಒಂದು ಟೈಟಲ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ರೀತಿಯ ಟೈಟಲ್ಗೆ ಸಂಬಂಧಪಟ್ಟಂತೆ ನಮ್ಗೇನಾದ್ರೂ ಮೇನ್ಸ್ ಅಲ್ಲಿ ಪ್ರಶ್ನೆ ಕೇಳಿದಾಗ ಅಂದ್ರೆ ಪಾರ್ಟಿಸಿಪೇಷನ್ ಆಫ್ ಲೋಕಲ್ ಕಮ್ಯುನಿಟಿ ಇನ್ ರಿಸರ್ವಿಂಗ್ ಅವರ್ ಇಕೋಸಿಸ್ಟಮ್ ಅಂತ ಕೇಳಿದಾಗ ಸೊ ಈ ರೀತಿಯ ಫ್ರೆಶ್ ಎಕ್ಸಾಂಪಲ್ಸ್ ಅನ್ನ ನೀವು ಬರೆಯೋದ್ರಿಂದ ಹೆಚ್ಚಿನ ಅಂಕಗಳನ್ನ ನೀವು ಪಡಿಬಹುದಾಗಿರುತ್ತೆ. ಸೊ ಈ ಒಂದು ಕಮ್ಯುನಿಟಿ ರಿಸರ್ವ್ ಅಂತ ನಾವೇನು ಹೇಳ್ತೇವೆ ಅಂದ್ರೆ ಸಮುದಾಯದ ಒಂದು ಬಾಟಮ್ ಅಪ್ ಅಪ್ರೋಚ್ ಅಂತ ಕೂಡ ನಾವು ಇದನ್ನ ಕರಿಬಹುದಾಗಿರುತ್ತೆ. ಸೊ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನ ಉಪಯೋಗಿಸ್ಕೊಂಡು ಅಲ್ಲಿರ್ತಕ್ಕಂಥ ಇಕೋಸಿಸ್ಟಮ್ ಅನ್ನ ನಾವು ಪ್ರೊಟೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಮರದ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಕೊಂಡಾ ರೆಡ್ಡಿ ಟ್ರೈಬ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಅವರನ್ನ ನಾವು ಹಿಲ್ ರೆಡ್ಡಿಸ್ ಅಂತ ಕೂಡ ಕರಿತೇವೆ, ಅಂದ್ರೆ ಬೆಟ್ಟದ ರೆಡ್ಡಿಗಳು ಅಂತ ಕೂಡ ಕರೆಯಲಾಗುತ್ತೆ. ಸೊ ಇವರು ನಮ್ಮ ನೈಬರಿಂಗ್ ಸ್ಟೇಟ್ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶ ಮತ್ತು ಆಂಧ್ರ ಪ್ರದೇಶದ ನೈಬರಿಂಗ್ ರೀಜನ್ಸ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಈ ಒಂದು ಬುಡಕಟ್ಟು ಜನಾಂಗ ಆಂಧ್ರ ಪ್ರದೇಶದ ಯಾವ ಜಿಲ್ಲೆಗಳಲ್ಲಿ ಇದೆ ಅಂತ ಕೇಳಿದಾಗ ಖಮ್ಮಂ ಡಿಸ್ಟ್ರಿಕ್ಟ್ ನಲ್ಲಿ ಮತ್ತೆ ಅಲ್ಲೂರಿ ಸೀತಾರಾಮರಾಜು ಮತ್ತು ಏಲೂರು ಡಿಸ್ಟ್ರಿಕ್ಟ್ಸ್ ನಲ್ಲಿ ನೋಡಬಹುದಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವರ ಲ್ಯಾಂಗ್ವೇಜ್ ತೆಲುಗುನೇ ಆಗಿರುತ್ತೆ, ಬಟ್ ಅವ್ರು ಮಾತಾಡ್ತಕ್ಕಂಥ ಆಕ್ಸೆಂಟ್ ಬೇರೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವರ ಉಚ್ಚಾರಣೆ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಲೈವ್ಲಿಹುಡ್ ಅವರ ಜೀವನೋಪಾಯ ಏನಿರುತ್ತೆ ಪ್ರೈಮರಿಲಿ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಕರೀತಾರೆ. ಅಂದ್ರೆ ಸ್ಥಳಾಂತರ ಕೃಷಿಯನ್ನ ಮಾಡ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಸ್ಲಾಶ್ ಅಂಡ್ ಬರ್ನ್ ಅಂತ ಕರೀತೇವೆ. ಅಂದ್ರೆ ಒಂದು ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ಮರಗಳನ್ನ ಅವ್ರು ಸುಟ್ಟಾಕ್ತಾರೆ, ಅಲ್ಲಿ ಬೇಸಾಯ ಮಾಡ್ತಾರೆ. ಸೊ ಬೇಸಾಯ ಮಾಡಿದ ನಂತರ ಆ ಜಾಗವನ್ನ ಬಿಟ್ಟು ಅವರು ಬೇರೆ ಕಡೆಗೆ ಹೊರಟೋಗ್ತಾರೆ. ಸೊ ಈ ರೀತಿಯ ಒಂದು ಸ್ಲಾಶ್ ಅಂಡ್ ಬರ್ನ್ ಕಲ್ಟಿವೇಶನ್ ಮಾಡ್ತಕ್ಕಂಥ ಸೊ ಒಂದು ಜನಾಂಗವನ್ನ ನಾವು ಈ ಒಂದು ರೆಡ್ಡಿ ಟ್ರೈಬ್ಸ್ ಅಂತ ಕರಿತೇವೆ. ಸೊ ಇವರ ಪೊಲಿಟಿಕಲ್ ಆರ್ಗನೈಸೇಷನ್, ಸೊ ಈ ಒಂದು ಟ್ರೈಬ್ ಏನಿದೆ ಸೊ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ರಾಜಕೀಯ ಸಂಘಟನೆಯನ್ನು ಹೊಂದಿರ್ತಾರೆ. ಸೊ ದೇ ಹ್ಯಾವ್ ದೇರ್ ಓನ್ ಇನ್ಸ್ಟಿಟ್ಯೂಷನ್ ಆಫ್ ಸೋಷಿಯಲ್ ಕಂಟ್ರೋಲ್, ಅಂದರೆ ಅವರ ಒಂದು ಸಮಾಜ ಏನಿರುತ್ತೆ ಸೊ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಂಟ್ರೋಲಿಂಗ್ ಸಿಸ್ಟಮನ್ನು ಹೊಂದಿರ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಕುಲ ಪಂಚಾಯತ್ ಅಂತ ಕರಿತೇವೆ. ಸೊ ಈ ಒಂದು ಕುಲ ಪಂಚಾಯತ್ನಲ್ಲಿ ನಾವು ವಿಲೇಜ್ ಹೆಡ್ ಮ್ಯಾನ್ ನೋನ್ ಆಸ್ ಪೆದ್ದ ಕಾಪು ಅಂತ ಕರಿತೇವೆ. ಅಂದರೆ ಆ ಒಂದು ಪಂಚಾಯತ್ನಲ್ಲಿರ್ತಕ್ಕಂಥ ಹಿರಿಯರನ್ನು ಪೆದ್ದ ಕಾಪು ಅಂತ ಕರೀತಾರೆ. ಪೆದ್ದ ಅಂದರೆ ತೆಲುಗುವಿನಲ್ಲಿ ದೊಡ್ಡವರು, ಸೊ ಕಾಪು ಅಂತಕ್ಕಂಥ ಒಬ್ಬ ಡೆಸಿಗ್ನೇಟೆಡ್ ಪರ್ಸನ್ ಅನ್ನ ಆ ಒಂದು ಸಮಾಜವನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಹೆಡ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಇದ್ರ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಅಕ್ರಮ ಹಣ ಸಾಲ ನೀಡುವ ಅಪ್ಲಿಕೇಶನ್ಗಳ ಪ್ರಸರಣವನ್ನು ಎದುರಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಪರಿಚಯಿಸಿದ ಏಜೆನ್ಸಿಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಏಜೆನ್ಸಿ ಇಂಟ್ರೊಡ್ಯೂಸ್ಡ್ ಬೈ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟು ಕಾಂಬ್ಯಾಕ್ಟ್ ಪ್ರಾಲಿಫರೇಷನ್ ಆಫ್ ಇಲೀಗಲ್ ಮನಿ ಲೆಂಡಿಂಗ್ ಆ್ಯಪ್ಸ್? ಸೊ ನಿಮಗೆ ತಿಳಿದಿರೋ ಹಾಗೆ ಸೊ ನಮ್ಮ ಭಾರತ ದೇಶದಲ್ಲಿ ಇತ್ತೀಚೆಗೆ ಬಹಳ ಜಾಸ್ತಿ ಆಗಿರ್ತಕ್ಕಂಥದ್ದು ಏನು ಅಂದರೆ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ ಸುಲಭವಾಗಿ ಲೋನ್ ಸಿಗುತ್ತೆ. ಸೊ ಲೋನ್ ಏನೋ ಸುಲಭವಾಗಿ ಸಿಗುತ್ತೆ, ಬಟ್ ಅದರ ಬಡ್ಡಿ ದರ ತುಂಬ ಎಕ್ಸ್ಟ್ರೀಮ್ ಆಗಿರುತ್ತೆ. ಬಟ್ ಆ ಒಂದು ಬಡ್ಡಿ ದರವನ್ನು ನಾವು ಪೇ ಮಾಡಲು ಫೇಲ್ಯೂರ್ ಆದಾಗ ಸೊ ಇಲ್ಲಿರ್ತಕ್ಕಂಥ ಲೋಕಲ್ ರೌಡಿಗಳನ್ನು ಉಪಯೋಗಿಸ್ಕೊಂಡು ಅವರಿಗೆ ಟಾರ್ಚರ್ ಮಾಡ್ತಕ್ಕಂಥ ಸಾಕಷ್ಟು ಇನ್ಸಿಡೆಂಟ್ಗಳನ್ನು ನಾವು ನೋಡಿದ್ದೇವೆ. ಸೊ ಇವೆಲ್ಲ ಆ್ಯಪ್ಸ್ ಮೇಜರ್ಲಿ ಚೈನಾಗೆ ಸಂಬಂಧಪಟ್ಟಿರ್ತಕ್ಕಂಥ ಆ್ಯಪ್ಸ್ಗಳಾಗಿರ್ತವೆ. ಸೊ ಈ ರೀತಿಯ ಆ್ಯಪ್ಸ್ಗಳು ನಮ್ಮ ಸಮಾಜದಲ್ಲಿ ಹೆಚ್ಚಾಗಿ ಆಗ್ತಾ ಇರುವುದನ್ನು
ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ RBI ಒಂದು ಹೊಸ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಈ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸೊ ಈ ರೀತಿಯ ಆಪ್ಸ್ ಏನಾದ್ರೂ ಬಿಡುಗಡೆ ಆದಾಗ ಸೊ ಅದನ್ನ ಅವರು ವೆರಿಫೈ ಮಾಡ್ತಾರೆ. ಸೊ ವೆರಿಫೈ ಮಾಡಿದಾಗ ಅವರು ಈ ತರ ಫ್ರಾಡುಲೆಂಟ್ ಅಂತ ಏನಾದ್ರೂ ಗೊತ್ತಾದ್ರೆ ಸೊ ಆ ಒಂದು ಆಪ್ಸ್ ಅನ್ನ ಬ್ಲಾಕ್ ಮಾಡ್ತಾರೆ. ಸೊ ಆ ರೀತಿಯ ಸಿಸ್ಟಮ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಜಿಟಾ ಅಂತಕ್ಕಂಥ ಒಂದು ಸಿಸ್ಟಮ್ ಅನ್ನ RBI ಲಾಂಚ್ ಮಾಡಿದೆ. ಇದನ್ನ ನಾವು ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಏಜೆನ್ಸಿ ಅಂತ ಕರಿತೇವೆ. ಸೊ ಈ ಒಂದು ಸಿಸ್ಟಮ್ ಅನ್ನ ನಮ್ಮ RBI ಈಗ ಲಾಂಚ್ ಮಾಡಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ RBI ಟು ಇಂಟ್ರಡ್ಯೂಸ್ ಡಿಜಿಟಾ. ಸೊ RBI ಈಗ ಇಂಟ್ರಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಹೊಸ ಸಿಸ್ಟಮನ್ನು ನಾವೇನಂತ ಕರಿತೇವೆ ಅಂದರೆ ಡಿಜಿಟಾ ಅಂತ ಕರಿತೇವೆ. ಏನಕ್ಕೆ ಈ ಸಿಸ್ಟಮನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ, ಇದರ ಫುಲ್ ಫಾರ್ಮ್ ಅನ್ನು ನೆನ್ಪಿಟ್ಕೊಳ್ಳಿ. ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಅಂದರೆ ನಂಬಿಕೆ. ಸೊ ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಏಜೆನ್ಸಿ ಅನ್ನೋದನ್ನ ಈಗ RBI ಅವರು ಲಾಂಚ್ ಮಾಡಿರ್ತಾರೆ. ಏನಕ್ಕೆ ಅಂದರೆ ಟು ಕಂಬ್ಯಾಟ್ ಪ್ರಾಲಿಫರೇಷನ್ ಆಫ್ ಇಲೀಗಲ್ ಮನಿ ಲೆಂಡಿಂಗ್ ಆ್ಯಪ್ಸ್. ಪ್ರಾಲಿಫರೇಷನ್ ಅಂದರೆ ಹೆಚ್ಚಾಗಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ಈ ಒಂದು ಹಣವನ್ನು ಸಾಲ ನೀಡ್ತಕ್ಕಂಥ ಒಂದು ಆ್ಯಪ್ಸ್ಗಳು ಏನಿರ್ತವೆ ಸೊ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ RBI ಈಗ ಲಾಂಚ್ ಮಾಡಿರುತ್ತೆ. ಸೊ ಇದರ ಪರ್ಪಸ್ ಅಥವಾ ಉದ್ದೇಶ ಏನು ಅಂದ್ರೆ ಇನ್ವೆಸ್ಟಿಗೇಟ್ ಅಂಡ್ ವೆರಿಫೈ ಡಿಜಿಟಲ್ ಲೆಂಡಿಂಗ್ ಅಪ್ಲಿಕೇಶನ್ಸ್. ಅಂದ್ರೆ ಈ ರೀತಿ ಡಿಜಿಟಲ್ ಆಗಿ ಹಣವನ್ನ ಕೊಡ್ತಕ್ಕಂಥ ಅಪ್ಲಿಕೇಶನ್ಸ್ ಅನ್ನ ಇವರು ವೆರಿಫೈ ಮಾಡ್ತಾರೆ. ಸೊ ವೆರಿಫೈ ಮಾಡಿದ ನಂತರ ಸೊ ಅದು ಫ್ರಾಡುಲೆಂಟ್ ಇಲ್ಲದೆ ಇದ್ದರೆ ಮಾತ್ರ ಅದನ್ನ ಅಪ್ರೂವ್ ಮಾಡ್ತಾರೆ. ಸೊ ವೆರಿಫಿಕೇಶನ್ ಆದ ನಂತರ ಪಬ್ಲಿಕ್ ರಿಜಿಸ್ಟರ್ ಆಫ್ ವೆರಿಫೈಡ್ ಆಪ್ ವಿಲ್ ಬಿ ಮೇಂಟೈನ್ಡ್ ಅಂಡ್ ಎನಿ ಆಪ್ ನಾಟ್ ಕ್ಯಾರಿಂಗ್ ದಿ ವೆರಿಫೈಡ್ ಟ್ಯಾಕ್ಸ್. ಅಂದ್ರೆ ಈ ಒಂದು RBI ಮುಖಾಂತರ ಅದು ವೆರಿಫೈ ಆಗದೆ ಇದ್ದಾಗ ಸೊ ಅದನ್ನ ಅನ್ಆಥರೈಸ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಜನರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ RBI ಡೆವಲಪ್ ಮಾಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಯಾವ ದೇಶವು ಇತ್ತೀಚೆಗೆ ಮನರಂಜನೆಯ ಕಾರಣಕ್ಕಾಗಿ ಗಾಂಜಾ ಬಳಕೆಯನ್ನು ಕಾನೂನುಬದ್ಧಗೊಳಿಸಿದೆ? ಯುರೋಪ್ನಲ್ಲಿ ಹಾಗೆ ಮಾಡಿದ ಮೂರನೇ ದೇಶವಾಗಿದೆ. ಸೊ ವಿಚ್ ಕಂಟ್ರಿ ರೀಸೆಂಟ್ಲಿ ಲೀಗಲೈಸ್ಡ್ ರೀಕ್ರಿಯೇಷನಲ್ ಕೆನಾಬಿಸ್ ಯೂಸ್ ಬಿಕಮಿಂಗ್ ದಿ ಥರ್ಡ್ ಕಂಟ್ರಿ ಇನ್ ಯುರೋಪ್ ಟು ಡೂ ಸೋ. ಸೊ ಇವಾಗ ಕೆನಾಬಿಸ್ ಅಥವಾ ಗಾಂಜಾ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಮಾದಕ ವಸ್ತುಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಬಹಳಷ್ಟು ರಾಷ್ಟ್ರಗಳಲ್ಲಿ ಅದು ಬ್ಯಾನ್ ಆಗಿರುತ್ತೆ. ಬಟ್ ಯುರೋಪ್ನಲ್ಲಿ ಈಗ ಮೂರನೇ ರಾಷ್ಟ್ರ ಸೊ ಈ ಒಂದು ಕೆನಾಬಿಸ್ ಅನ್ನ ಮನರಂಜನೆ ವಿಷಯಕ್ಕಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ನೀಡಿರುತ್ತೆ. ಸೊ ಆ ರೀತಿಯ ಮೂರನೇ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜರ್ಮನಿ ಈ ಒಂದು ಬದಲಾವಣೆಯನ್ನ ಮಾಡಿಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಯುರೋಪ್ನಲ್ಲಿ ಈ ರೀತಿಯ ಬದಲಾವಣೆಯನ್ನ ಮಾಡಿಕೊಂಡಿರ್ತಕ್ಕಂಥ ಮೂರನೇ ರಾಷ್ಟ್ರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಮೊದಲು ಮಾಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಮಾಲ್ಟಾ. ಇನ್ ದ ಇಯರ್ 2021 ಅಲ್ಲಿ ಇವರು ಮಾಡ್ಕೊಂಡಿರ್ತಾರೆ. ಸೊ ಅದಾದ್ಮೇಲೆ 2023 ಅಲ್ಲಿ ಲಕ್ಸಂಬರ್ಗ್ ಈಗ ಈ ಒಂದು ಬದಲಾವಣೆಯನ್ನ ಮಾಡ್ಕೊಂಡಿರುತ್ತೆ. ಸೊ ಈ ಪಟ್ಟಿಗೆ ಆಡ್ ಆಗ್ತಾ ಇರ್ತಕ್ಕಂಥ ಮೂರನೇ ರಾಷ್ಟ್ರ ಯಾವುದು ಅಂದ್ರೆ ಜರ್ಮನಿ. ಸೊ ಏಪ್ರಿಲ್ 2024 ಅಲ್ಲಿ ಸೊ ಈ ಒಂದು ಕೆನಾಬಿಸ್ ಬಳಕೆಯನ್ನ ಲೀಗಲೈಸ್ ಮಾಡಿರ್ತಕ್ಕಂಥ ಮೂರನೇ ಯುರೋಪಿಯನ್ ರಾಷ್ಟ್ರವಾಗಿರುತ್ತೆ. ಸೊ ಜರ್ಮನಿ ಆಸ್ ಇಂಡೀಡ್ ಲೀಗಲೈಸ್ಡ್ ರೀಕ್ರಿಯೇಷನಲ್ ಕೆನಾಬಿಸ್ ಯೂಸ್. ರೀಕ್ರಿಯೇಷನಲ್ ಅಂದ್ರೆ ಸೊ ಮನರಂಜನೆ ಅಥವಾ ಪ್ಲೆಷರ್ಗಾಗಿ ಗಾಂಜಾವನ್ನ ಬಳಕೆ ಮಾಡ್ತಕ್ಕಂಥ ಸೊ ಒಂದು ಕಾನೂನನ್ನ ತಂದಿರತಕ್ಕಂಥ ಮೂರನೇ ಯುರೋಪ್ ರಾಷ್ಟ್ರವಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಬದಲಾವಣೆ ಏಪ್ರಿಲ್ 1, 2024 ಇಂದ ಅಪ್ಲಿಕಬಲ್ ಆಗ್ತಕ್ಕಂಥ ಒಂದು ಬದಲಾವಣೆ ಆಗಿರುತ್ತೆ. ಸೊ ಪೊಸೆಷನ್ ಲಿಮಿಟ್ ಅಂದ್ರೆ ಆಗಿದ್ರೆ ಕೆನಾಬಿಸ್ ಅನ್ನ ಅವರು ಎಷ್ಟು ಹೊಂದಬಹುದು ಅಂದ್ರೆ ಸೊ ಅಡಲ್ಟ್ಸ್ ಕ್ಯಾನ್ ಪೊಸೆಸ್ ಅಪ್ ಟು 50 ಗ್ರಾಮ್ಸ್ ಅಟ್ ಹೋಮ್. ಅಂದ್ರೆ ಮನೆಯಲ್ಲಿ ಅವರು 50 ಗ್ರಾಮ್ ವರೆಗೂ ಸ್ಟೋರ್ ಮಾಡಬಹುದಾಗಿರುತ್ತೆ. ಅಂಡ್ 20 ಗ್ರಾಮ್ಸ್ ಇನ್ ಪಬ್ಲಿಕ್ ಅಂದ್ರೆ ಸಾರ್ವಜನಿಕ ಪ್ರದೇಶದಲ್ಲಿ ಅವರು 25 ಗ್ರಾಮ್ ಅನ್ನ ಅವರು ಕ್ಯಾರಿ ಮಾಡಬಹುದಾಗಿರುತ್ತೆ. ಸೊ ಕಲ್ಟಿವೇಶನ್, ಸೊ ಈ ಒಂದು ಕೆನಾಬಿಸ್ ಅನ್ನ ಅವರು ಮನೆಯಲ್ಲೇ ಬೆಳೆಸ್ಕೊಳ್ಬಹುದಾಗಿರುತ್ತೆ. ಅಪ್ ಟು 3 ಕೆನಾಬಿಸ್ ಪ್ಲಾಂಟ್ಸ್ ಅಂದ್ರೆ ಒಂದು ಮನೆಯಲ್ಲಿ 3 ಕೆನಾಬಿಸ್ ಪ್ಲಾಂಟ್ಸ್ ಅನ್ನ ಬೆಳೆಸ್ತಕ್ಕಂಥ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಏಜ್ ರಿಸ್ಟ್ರಿಕ್ಷನ್ ಎಷ್ಟು ಅಂದ್ರೆ ಸೊ ಅಂಡರ್ 18 ಒಳಗಡೆ ಮಾಡಿದ್ರೆ ಇಲ್ಲೀಗಲ್ ಆಗುತ್ತೆ. ಸೊ ಅದ್ರ ಮೇಲೆ ಮಾಡ್ತಕ್ಕಂಥ ಅವಕಾಶವನ್ನ ಜರ್ಮನಿಯಲ್ಲಿ ಈಗ ಕೊಟ್ಟಿರ್ತಾರೆ. ಸೊ ಅದಕ್ಕೆ ರೀಸನ್ ಅವ್ರು ಏನು ಹೇಳಿದ್ದಾರೆ ಅಂದ್ರೆ ಸೊ ಇವಾಗ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಒಂದು ಗಾಂಜಾ ಏನ್ ಸೇಲ್ ಆಗುತ್ತೆ ಸೊ ಅದನ್ನ ಬ್ಲಾಕ್ ಮಾಡ್ತಕ್ಕಂಥದ್ದು ಅವರ ಉದ್ದೇಶವಾಗಿರುತ್ತೆ. ಅಂಡ್ ನಂಬರ್ ಆಫ್ ಡ್ರಗ್ ಅಡಿಕ್ಟ್ಸ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು ಅಂತ ಅವರು ರೀಸನ್ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಿಂದ ಕಡಿಮೆ ಹೇಗಾಗುತ್ತೆ ಅನ್ನೋದನ್ನ ನಾವು ಅನಲೈಸ್ ಮಾಡಿದಾಗ ನಾವು ಯಾವುದಾದ್ರೂ ಒಂದು ವಸ್ತುವನ್ನ ಎಷ್ಟು ರಿಸ್ಟ್ರಿಕ್ಟ್ ಮಾಡ್ತೇವೆ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ಜನರು ಬೆಳೆಸ್ಕೊಳ್ತಾರೆ. ಸೊ ಅದನ್ನ ಓಪನ್ ಮಾಡಿದ್ರೆ ಅದರ ಬಳಕೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಅವರ ಲಾಜಿಕ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಈ ಕೆನಾಬಿಸ್ ಅಥವಾ ಗಾಂಜಾ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ಕೆನಾಬಿಸ್ ನ ಜೀನಸ್ ಅಥವಾ ಕುಲ ಯಾವುದು ಅಂತ ನಾವು ನೋಡೋದಾದ್ರೆ ಸೊ ಇದೊಂದು ಫ್ಲವರಿಂಗ್ ಪ್ಲಾಂಟ್ ಆಗಿರುತ್ತೆ. ಅಂದ್ರೆ ಹೂ ಬಿಡ್ತಕ್ಕಂಥ ಒಂದು
ಸಸ್ಯವಾಗಿರುತ್ತೆ. ಸೊ ಇದು ಕೆನಾಬೇಸಿಯಾ ಫ್ಯಾಮಿಲಿ ಅಥವಾ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಗಿಡವಾಗಿರುತ್ತೆ. ಸೊ ಇದರ ಸ್ಪೀಶೀಸ್ ಅಥವಾ ಜಾತಿಯನ್ನು ನಾವು ನೋಡೋದಾದ್ರೆ ಕೆನಾಬಿಸ್ ಸಟೈವಾ ಅಂತ ಒಂದು ಬರುತ್ತೆ, ಕೆನಾಬಿಸ್ ಇಂಡಿಕಾ ಅಂತ ಒಂದು ಬರುತ್ತೆ, ಕೆನಾಬಿಸ್ ರೂಡೆಲಾಲಿಸ್ ಅಂತ ಒಂದು ಬರುತ್ತೆ. ಸೊ ಈ 3 ಸ್ಪೀಶೀಸ್ಗಳನ್ನು ನಾವು ಈ ಒಂದು ಕೆನಾಬಿಸ್ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಯುಟಿಲೈಸೇಷನ್ ಅಥವಾ ಯೂಸನ್ನು ನಾವು ನೋಡೋದಾದ್ರೆ ಸೊ ಬರೀ ಪ್ಲೆಷರ್ಗೋಸ್ಕರ ಮಾತ್ರ ಅಲ್ಲ, ಮೆಡಿಸಿನಲ್ ಅಥವಾ ಔಷಧೀಯ ಗುಣಗಳನ್ನು ಕೂಡ ಹೊಂದಿರತಕ್ಕಂಥ ಒಂದು ವಸ್ತು ಇದಾಗಿರುತ್ತೆ. ಸೊ ರೀಕ್ರಿಯೇಷನಲ್ ಮನರಂಜನೆಗಾಗಿ ಮತ್ತೆ ಇಂಡಸ್ಟ್ರಿಯಲ್ ಅಥವಾ ಕೈಗಾರಿಕಾ ಒಂದು ಪರ್ಪಸ್ಗಾಗಿ ಕೂಡ ನಾವು ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಮೆಡಿಸಿನಲ್ ಬೆನಿಫಿಟ್ಸ್ ಏನು ಅಂತ ನಾವು ನೋಡೋದಾದ್ರೆ ಕ್ರೋನಿಕ್ ಪೇನ್ ಅಂದ್ರೆ ಅತ್ಯಂತ ಹೆಚ್ಚಿನ ನೋವನ್ನ ಉಂಟು ಮಾಡತಕ್ಕಂಥ ಕಾಯಿಲೆಗಳು ಬಂದಾಗ ಇದನ್ನ ಮೆಡಿಸಿನ್ ಆಗಿ ಬಳಕೆ ಮಾಡ್ತಾರೆ. ಎಪಿಲೆಪ್ಸಿ, ಅಪಸ್ಮಾರ ಮತ್ತೆ ಗ್ಲೌಕೋಮಾ. ಗ್ಲೌಕೋಮಾ ಅಂದ್ರೆ ನಮ್ಮ ಕಣ್ಣಲ್ಲಿ ಲಿಕ್ವಿಡ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಅದನ್ನ ನಾವು ಗ್ಲೌಕೋಮಾ ಅಂತ ಕರಿತೇವೆ. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಕಾಯಿಲೆಗಳನ್ನ ಟ್ರೀಟ್ ಮಾಡಲಿಕ್ಕೆ ಸೊ ಇದನ್ನ ಔಷಧಿಯಾಗಿ ಕೂಡ ನಾವು ಬಳಕೆ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ನೆಕ್ಸ್ಕಾರ್ 19 ಹೆಸರಿನ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಕಾರ್ಟಿ ಸೆಲ್ ಚಿಕಿತ್ಸೆಯನ್ನು ಯಾರು ಅಭಿವೃದ್ಧಿಪಡಿಸಿದರು? ಸೊ ಹೂ ಡೆವಲಪ್ಡ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ಲಿ ಡೆವಲಪ್ಡ್ ಕಾರ್ಟಿ ಸೆಲ್ ಥೆರಪಿ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ನೇಮ್ಡ್ ನೆಕ್ಸ್ಕಾರ್ 19. ಸೊ ನೆಕ್ಸ್ಕಾರ್ 19 ಅಂತಕ್ಕಂಥದ್ದು ಸೊ ನಮ್ಮ ಭಾರತ ದೇಶದಲ್ಲಿ ಈ ಕ್ಯಾನ್ಸರ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಜೀನ್ ಥೆರಪಿ ಆಗಿರುತ್ತೆ. ಸೊ ಇದು ಆಲ್ರೆಡಿ ವಿದೇಶಗಳಲ್ಲಿ ಇದೆ, ಬಟ್ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಕಾಸ್ಟ್ ಎಫೆಕ್ಟಿವ್ ಆಗಿ ಇದನ್ನ ನಮ್ಮ ಭಾರತ ದೇಶದಲ್ಲೂ ಕೂಡ ಡೆವಲಪ್ ಮಾಡಿದ್ದಾರೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ IIT ಬಾಂಬೆ ಮತ್ತು ಟಾಟಾ ಸ್ಮಾರಕ ಕೇಂದ್ರ, IIT ಬಾಂಬೆ ಅಂಡ್ ಟಾಟಾ ಮೆಮೋರಿಯಲ್ ಸೆಂಟರ್ ಅಂತ ನಾವೇನು ಹೇಳ್ತೇವೆ. ಸೊ ಇವರಿಬ್ಬರ ಸಹಯೋಗದೊಂದಿಗೆ ಈ ಒಂದು ಕಾರ್ಟಿ ಸೆಲ್ ಟ್ರೀಟ್ಮೆಂಟ್ ಅಂತ ಕರಿತೇವೆ, ಕಾರ್ಟಿ ಸೆಲ್ ಚಿಕಿತ್ಸೆ ಅಂತ ಕರಿತೇವೆ. ಸೊ ಈ ಒಂದು ಚಿಕಿತ್ಸೆಯನ್ನ ನಮ್ಮ ಭಾರತ ದೇಶದಲ್ಲೂ ಕೂಡ ಅಭಿವೃದ್ಧಿಪಡಿಸಿರ್ತಾರೆ. ಸೊ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋದಾದ್ರೆ ಸೊ ಫಸ್ಟ್ ನಾನು ಕಾರ್ಟಿ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಮ್ಮ ದೇಹದಲ್ಲಿ 2 ರೀತಿಯ ಲಿಂಫೋಸೈಟ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಒಂದನ್ನ ಟಿ ಲಿಂಫೋಸೈಟ್ಸ್ ಅಂತ ಕರಿತೇವೆ, ಇನ್ನೊಂದನ್ನ ಬಿ ಲಿಂಫೋಸೈಟ್ಸ್ ಅಂತ ಕರಿತೇವೆ. ಈ 2 ಲಿಂಫೋಸೈಟ್ಗಳು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಅಂತ ನಾವೇನು ಹೇಳ್ತೇವೆ, ಈ ಒಂದು ರೋಗ ನಿರೋಧಕ ಶಕ್ತಿಯನ್ನ ನೀಡ್ತಕ್ಕಂಥ ಲಿಂಫೋಸೈಟ್ಗಳಾಗಿರ್ತವೆ. ಟಿ ಅನ್ನ ನಾವು ಥೈಮಸ್ ಅಂತ ಕರಿತೇವೆ, ಬಿ ಅನ್ನ ನಾವು ಬುರ್ಸಾ ಅಂತ ಕರಿತೇವೆ. ಸೊ ಈ 2 ಕೂಡ ಎಲ್ಲಿ ಉತ್ಪತ್ತಿ ಆಗುತ್ತಂದ್ರೆ 2 ಕೂಡ ಬೋನ್ ಮ್ಯಾರೋ, ನಮ್ಮ ದೇಹದಲ್ಲಿರ್ತಕ್ಕಂಥ ಬೋನ್ ಮ್ಯಾರೋ ಅಥವಾ ಅಸ್ಥಿ ಮಜ್ಜೆಯಲ್ಲಿ ಡೆವಲಪ್ ಆಗ್ತಕ್ಕಂಥ ಸೆಲ್ಸ್ ಆಗಿರ್ತವೆ. ಬಟ್ ಡಿಫ್ರೆನ್ಸ್ ಏನು ಅಂದ್ರೆ ಈ ಥೈಮಸ್ ಅಂತಕ್ಕಂಥದ್ದು ಬೋನ್ ಮ್ಯಾರೋದಲ್ಲಿ ಹುಟ್ಟಿದರೂ ಕೂಡ ಅದು ಕಂಪ್ಲೀಟ್ ಆಗಿ ಡೆವಲಪ್ ಆಗಿರೋದಿಲ್ಲ. ಸೊ ಅದು ನಮ್ಮ ದೇಹದಲ್ಲಿ ಒಂದು ಗ್ಲ್ಯಾಂಡ್ ಇರುತ್ತೆ, ನಮ್ಮ ಚೆಸ್ಟ್ ಅಥವಾ ಎದೆಯ ಭಾಗದಲ್ಲಿ ಥೈಮಸ್ ಗ್ಲ್ಯಾಂಡ್ ಅಂತ ಇರುತ್ತೆ. ಸೊ ಅಲ್ಲಿಗೆ ಬಂದು ಅದು ಕಂಪ್ಲೀಟ್ ಆಗಿ ಮೆಚ್ಯೂರ್ ಆಗುತ್ತೆ. ಬಟ್ ಬುರ್ಸಾ ಬಿ ಸೆಲ್ಸ್ ಏನಿರುತ್ತೆ ಸೊ ಇದು ಆಲ್ರೆಡಿ ಮೆಚ್ಯೂರ್ಡ್ ಆಗಿನೇ ಬೋನ್ ಮ್ಯಾರೋದಲ್ಲಿ ಅದು ಡೆವಲಪ್ ಆಗುತ್ತೆ. ಸೊ ಅದಕ್ಕೆ ಇದನ್ನ ಬಿ ಫಾರ್ ಬೋನ್ ಮ್ಯಾರೋ ಅಥವಾ ಬುರ್ಸಾ ಸೆಲ್ಸ್ ಅಂತ ಕರಿತೇವೆ. ಸೊ ಈ ಒಂದು ಬಿ ಸೆಲ್ಸ್, ಇನ್ನೊಂದನ್ನ ಟಿ ಫಾರ್ ಥೈಮಸ್ ಅಂತ ಹೇಳ್ತೇವೆ, ಯಾಕಂದ್ರೆ ಥೈಮಸ್ ಗ್ಲ್ಯಾಂಡ್ ಅಲ್ಲಿ ಇದು ಮೆಚ್ಯೂರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ರೀತಿಯ ಸೆಲ್ಸ್ಗಳು ಏನ್ ಮಾಡ್ತಾವೆ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತವೆ. ಸೊ ಈಗ ಹೊಸದಾಗಿ ಡೆವಲಪ್ ಆಗಿರ್ತಕ್ಕಂಥ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಯಾವ ಸೆಲ್ಸ್ ಗಳನ್ನ ಬಳಕೆ ಮಾಡ್ತಾರೆ ಅಂದ್ರೆ ಟಿ ಸೆಲ್ಸ್ ಗಳನ್ನ ಬಳಕೆ ಮಾಡ್ತಾರೆ. ಸೊ ಈ ಸೆಲ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾರ್ ಟಿ ಅಂತ ಕರಿತೇವೆ. ಕಾರ್ ಫುಲ್ ಫಾರ್ಮ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದಾಗಿರುತ್ತೆ. ಸೊ ಕಾರ್ ಅನ್ನ ನಾವು ಕೈಮರಿಕ್ ಆಂಟಿಜನ್ ರಿಸೆಪ್ಟಾರ್ ಟಿ ಸೆಲ್ ಥೆರಪಿ ಅಂತ ಕರಿತೇವೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಕಾರ್ ಟಿ ಫುಲ್ ಫಾರ್ಮ್ ಅನ್ನ ಕೇಳಿದಾಗ ನಿಮಗೆ ಕೈಮರಿಕ್ ಆಂಟಿಜೆನಿಕ್ ರಿಸೆಪ್ಟಾರ್ ಟಿ ಸೆಲ್ ಥೆರಪಿ ಅಂತ ಕರಿತೇವೆ. ಸೊ ಈ ಒಂದು ಟಿ ಸೆಲ್ ಏನಿರುತ್ತೆ, ಲಿಂಫೋಸೈಟ್ ಏನಿರುತ್ತೆ, ಸೊ ಅದನ್ನ ಮಾಡಿಫೈ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ಈ ಸೆಲ್ಗಳನ್ನು ನಾವು ಇಮ್ಯೂನ್ ಸೆಲ್ಸ್ ಕಾಲ್ ಟಿ ಸೆಲ್ಸ್ ಅಂತ ಕರಿತೇವೆ. ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರತಕ್ಕಂಥ ಕೋಶಗಳನ್ನ ಬಳಕೆ ಮಾಡ್ತಾರೆ. ಆ ಕೋಶಗಳಲ್ಲಿ 2 ಇರುತ್ತೆ ಅಂತ ಹೇಳಿದೆ. ಅವೆರಡರಲ್ಲಿ ಯಾವುದನ್ನ ಬಳಕೆ ಮಾಡ್ತಾರೆ ಅಂತ ನಮಗೆ ಗೊತ್ತಾಯ್ತು, ಟಿ ಸೆಲ್ಸ್ ಅನ್ನ ಮಾತ್ರ ಬಳಕೆ ಮಾಡ್ತಾರೆ. ಸೊ ಈ ಟಿ ಸೆಲ್ಸ್ ಅನ್ನ ನಾವು ಟೈಪ್ ಆಫ್ ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೇವೆ. ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಂಪು ರಕ್ತ ಕಣಗಳು, ಬಿಳಿಯ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ ಅಂತ 3 ರಕ್ತ ಕೋಶಗಳೇನಿರ್ತವೆ. ಸೊ ಅದರಲ್ಲಿ ವೈಟ್ ಬ್ಲಡ್ ಸೆಲ್ಸ್ ನ ಒಂದು ವಿಧವನ್ನ ನಾವು ಟಿ ಲಿಂಫೋಸೈಟ್ಸ್ ಅಂತ ಕರಿತೇವೆ. ಸೊ ಈ ಟಿ ಲಿಂಫೋಸೈಟ್ಸ್ ಅನ್ನ ಬಳಕೆ ಮಾಡಿಕೊಂಡು ಈ ಥೆರಪಿಯನ್ನ ಮಾಡಲಾಗುತ್ತೆ. ಹಾಗಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಸೊ ಈ ಸೆಲ್ಸ್ ಗಳಿಗೆ ಅಂದ್ರೆ ಟಿ ಸೆಲ್ಸ್ ಏನೋ ನೇರ
ನೇರವಾಗಿ ನಾನು ಟಿ ಸೆಲ್ ಅನ್ನು ತಗೊಂಡ್ರೆ ಇದು ಕ್ಯಾನ್ಸರನ್ನು ಫೈಟ್ ಮಾಡೋದಿಲ್ಲ. ಈ ಟಿ ಸೆಲ್ಸನ್ನು ಮಾಡಿಫೈ ಮಾಡ್ತಾರೆ. ಮಾಡಿಫೈ ಮಾಡುವ ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ ಅಂದರೆ ಕೈಮರಿಕ್ ಆಂಟಿಜನ್ ರಿಸೆಪ್ಟಾರ್ ಅಂತ ಕರಿತೇವೆ. ಸೊ ಈ ಒಂದು ಮಾರ್ಪಾಡನ್ನು ಮಾಡಿಕೊಂಡ ನಂತರ ಸೊ ದೇ ಕ್ಯಾನ್ ಫೈಂಡ್ ಅಂಡ್ ಡೆಸ್ಟ್ರಾಯ್ ಕ್ಯಾನ್ಸರ್ ಸೆಲ್ಸ್. ಸೊ ಅವೇನು ಮಾಡ್ತವೆ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಥವಾ ಈ ಕ್ಯಾನ್ಸರ್ ರೋಗಿಯ ದೇಹದಲ್ಲಿರ್ತಕ್ಕಂಥ ಕ್ಯಾನ್ಸರ್ ಕೋಶಗಳೇನಿರ್ತವೆ ಅದನ್ನು ಪತ್ತೆ ಹಚ್ಚುತ್ತವೆ. ಕ್ಯಾನ್ಸರ್ ಅಂದರೆ ನಿಮಗೆ ಗೊತ್ತು, ಅನ್ಲಿಮಿಟೆಡ್ ಸೆಲ್ ಡಿವಿಷನ್ ಅಂತ ಕರಿತೇವೆ. ಅಂದರೆ ನಮ್ಮ ಕೋಶ ವಿಭಜನೆ ಒಂದು ಲಿಮಿಟ್ ಇರುತ್ತೆ. ಏನಾದರೂ ಸೆಲ್ ಡ್ಯಾಮೇಜ್ ಆದರೆ ಅಲ್ಲಿ ಕೋಶ ವಿಭಜನೆ ಆಗಬೇಕು, ಅಥವಾ ಹಳೆಯ ಜೀವಕೋಶಗಳು ಸತ್ತಾಗ ಹೊಸ ಜೀವಕೋಶಗಳು ಉತ್ಪತ್ತಿ ಆಗಬೇಕಾಗಿರುತ್ತೆ. ಅದು ನಾರ್ಮಲ್ ಪ್ರೋಸೆಸ್ ಆಗಿರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಸೊ ಅದು ಸ್ಟಾಪೇ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಅದು ಡಿವೈಡ್ ಆಗ್ತಾ ಇರುತ್ತೆ. ಸೊ ಅದನ್ನೇ ನಾವು ಕ್ಯಾನ್ಸರ್ ಅಂತ ಕರಿತೇವೆ. ಈ ರೀತಿಯಾಗಿರ್ತಕ್ಕಂಥ ಕೋಶಗಳನ್ನು ಈ ಕಾರ್ಟಿ ಸೆಲ್ಸ್ ಏನಿರುತ್ತೆ ದೇ ಆರ್ ಗೋಯಿಂಗ್ ಟು ಡಿಟೆಕ್ಟ್. ಸೊ ಡಿಟೆಕ್ಟ್ ಮಾಡಿದ ನಂತರ ದೇ ಗೋಯಿಂಗ್ ಟು ಕಿಲ್ ದೆಮ್. ಸೊ ಅವು ನ್ಯಾಚುರಲ್ ಆಗಿ ಸಾಯಿಸಾಗ್ತವೆ. ಸೊ ಅದರಿಂದ ಕ್ಯಾನ್ಸರ್ ರೋಗವನ್ನು ತಡೆಯಬಹುದಾಗಿರ್ತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಈ ಒಂದು ಡಿಸ್ಕವರಿಯನ್ನು ಬೇರೆ ದೇಶಗಳಲ್ಲಿ ಆಲ್ರೆಡಿ ಪ್ರಾಕ್ಟಿಕಲಿ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ದಟ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಸೊ ಆ ಒಂದು ಕಾಸ್ಟ್ ಎಫೆಕ್ಟಿವ್ನೆಸ್ ಅನ್ನು ಅಥವಾ ಆ ಒಂದು ವೆಚ್ಚವನ್ನು ಕಡಿಮೆ ಮಾಡುವ ಕಾರಣದಿಂದ ಭಾರತ ದೇಶದಲ್ಲೂ ಕೂಡ ಈ ಒಂದು ಚಿಕಿತ್ಸೆಯನ್ನು ಈಗ ಡೆವಲಪ್ ಮಾಡಿರ್ತಾರೆ. ಸೊ ಈ ಡೆವಲಪ್ ಆಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಈಗ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನು ನಾವು ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್, ಅಂದರೆ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಮೊಟ್ಟ ಮೊದಲನೇ ಬಾರಿಗೆ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಕ್ಯಾನ್ಸರ್ ಚಿಕಿತ್ಸೆ ಆಗಿರುತ್ತೆ. ಸೊ ಈ ಒಂದು ಚಿಕಿತ್ಸೆಯನ್ನು ನಾವು ಕಾರ್ಟಿ ಸೆಲ್ ಥೆರಪಿ ಅಂತ ಕರಿತೇವೆ. ಸೊ ಈ ಒಂದು ಥೆರಪಿಯನ್ನು ನಾವು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತಕ್ಕಂಥ ಒಂದು ತಂತ್ರಜ್ಞಾನವಾಗಿರುತ್ತೆ. ಸೊ ಇದಕ್ಕೆ ಏನಂತ ಕಂಪ್ಲೀಟ್ ನೇಮ್ ಮಾಡಿದ್ದಾರೆ ಅಂದರೆ ನೆಕ್ಸ್ಕಾರ್ 19 ಅಂತ ಇದಕ್ಕೆ ನೇಮ್ ಮಾಡಿರ್ತಾರೆ. ಸೊ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥವರು IIT ಬಾಂಬೆ ಮತ್ತು ಟಾಟಾ ಮೆಮೋರಿಯಲ್ ಸೆಂಟರ್ ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಕ್ಯಾನ್ಸರ್ ಚಿಕಿತ್ಸೆಯ ವಿಧಾನವಾಗಿರುತ್ತೆ. ಸೊ ಈ ಒಂದು ವಿಧಾನವನ್ನು ನಾವು ಜೀನ್ ಬೇಸ್ಡ್ ಥೆರಪಿ ಅಂತ ಕರಿತೀವಿ. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ವಂಶವಾಹಿನಿಗಳೇನಿರ್ತವೆ ಆ ವಂಶವಾಹಿನಿಗಳನ್ನು ಉಪಯೋಗಿಸ್ಕೊಂಡು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವಿಧಾನವಾಗಿರುತ್ತೆ. ಸೊ ಇದರ ಕಾಸ್ಟ್ ನಾನು ಹೇಳಿದೆ, ವೆಚ್ಚವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿತ್ತು. ಸೊ ವಿದೇಶದಲ್ಲಿ ಇದು 4 crore rupees ಆಗುತ್ತೆ. ಸೊ ಆಬ್ವಿಯಸ್ಲಿ ಆನ್ ಆವ್ರೇಜ್ ಇಂಡಿಯನ್ ಕೆನಾಟ್ ಅಫೋರ್ಡ್ ಟು ಪೇ ಸೋ ಮಚ್. ಸೊ ಈ ಒಂದು ಬೆಲೆಯನ್ನು ಈಗ 30 lakhಗೆ ರಿಡ್ಯೂಸ್ ಮಾಡಿರ್ತಾರೆ. ಸೊ 30 lakh ಅಂದಾಗ ಮೋರ್ ಆರ್ ಲೆಸ್ ಸ್ವಲ್ಪ ಪಾಪ್ಯುಲೇಷನ್ ಆದರೂ ಇದನ್ನು ಅಫೋರ್ಡ್ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟು ಬದಲಾವಣೆಯನ್ನು ಮಾಡಲಿಕ್ಕೆ ಅಂದರೆ ಕಾಸ್ಟ್ ಎಫೆಕ್ಟಿಯನ್ನು ಮಾಡುವ ಕಾರಣದಿಂದ ಸೊ ಈ ಥೆರಪಿಯನ್ನು ಇಂಡಿಯಾದಲ್ಲೂ ಕೂಡ ಡೆವಲಪ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಸರಿಸುಮಾರು 5,000 ಭಾರತೀಯ ಪ್ರಜೆಗಳು ಯಾವ ದೇಶದಲ್ಲಿ ಬಿದ್ದಿದ್ದಾರೆ ಮತ್ತು ಸೈಬರ್ ಸ್ಕ್ಯಾಮ್ಗಳಿಗೆ ಬಲವಂತಪಡಿಸಲಾಗಿದೆ ಎಂದು ಅಂದಾಜಿಸಲಾಗಿದೆ. ಸೊ ಇನ್ ವಿಚ್ ಕಂಟ್ರಿ ಆರ್ ಅಪ್ರಾಕ್ಸಿಮೇಟ್ಲಿ 5,000 ಇಂಡಿಯನ್ ನ್ಯಾಷನಲ್ಸ್ ಎಸ್ಟಿಮೇಟೆಡ್ ಟು ಹ್ಯಾವ್ ಬೀನ್ ಟ್ರ್ಯಾಪ್ಡ್ ಅಂಡ್ ಫೋರ್ಸ್ಡ್ ಇನ್ ಟು ಸೈಬರ್ ಸ್ಕ್ಯಾಮ್. ಸೊ ಈ ಒಂದು ಸೈಬರ್ ಸ್ಕ್ಯಾಮ್ ಅಥವಾ ಸೈಬರ್ ಅಪರಾಧಗಳು ಅಂತ ನಾವೇನು ಹೇಳ್ತೇವೆ, ಸೊ ಇದಕ್ಕೆ ಕನಿಷ್ಠ ಪಕ್ಷ ಭಾರತ ದೇಶದ 5,000 ಜನರನ್ನು ಒಂದು ದೇಶದವರು ಟ್ರ್ಯಾಪ್ ಮಾಡಿದ್ದಾರೆ. ಅದನ್ನು ಸೈಬರ್ ಸ್ಲೇವರಿ ಅಂತ ಕರೀತಾರೆ. ಹಳೆ ಕಾಲದಲ್ಲಿ ಸ್ಲೇವರಿ ಅಥವಾ ಜೀತದಾಳು ಪದ್ಧತಿ ಹೇಗಿತ್ತೋ ಅದೇ ರೀತಿ ಸೈಬರ್ ಅಪರಾಧಗಳನ್ನು ಮಾಡಲಿಕ್ಕೆ ಜನರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಸೈಬರ್ ಸ್ಲೇವರಿ ಅಂತ ಕರಿತೇವೆ. ಸೊ ಈ ರೀತಿಯ ಸೈಬರ್ ಸ್ಲೇವರಿಯಲ್ಲಿ ಒಂದು ರಾಷ್ಟ್ರ ಭಾರತ ದೇಶದ 5,000 ಜನರನ್ನ ಸೈಬರ್ ಸ್ಲೇವರಿಯಾಗಿ ಬಳಕೆ ಮಾಡ್ತಾ ಇದ್ದಾರೆ. ಆ ಒಂದು ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಯಾಂಬೋಡಿಯಾದಲ್ಲಿ ಈ ರೀತಿಯಾಗಿ ನಮ್ಮ ಭಾರತೀಯ ದೇಶದವರನ್ನ ಸೈಬರ್ ಸ್ಲೇವರ್ಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಕ್ಯಾಂಬೋಡಿಯಾ ಅಂತಕ್ಕಂಥದ್ದು ನಮ್ಮ ಭಾರತ ದೇಶವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಭಾಗದಲ್ಲಿರ್ತಕ್ಕಂಥ ಒಂದು ಸಣ್ಣ ರಾಷ್ಟ್ರವನ್ನು ನಾವು ಕ್ಯಾಂಬೋಡಿಯಾ ಅಂತ ಕರಿತೇವೆ. ಸೊ ಕ್ಯಾಂಬೋಡಿಯಾನ ಎಕ್ಸ್ಪ್ಯಾಂಡ್ ಮಾಡಿದಾಗ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಕ್ಯಾಂಬೋಡಿಯಾದ ಕ್ಯಾಪಿಟಲ್ ಸಿಟಿಯನ್ನು ನಾವು ಫೋನ್ ಪೆನ್ ಅಂತ ಕರಿತೇವೆ. ಸೊ ಈ ಕ್ಯಾಂಬೋಡಿಯಾ ಅಂತಕ್ಕಂಥದ್ದು ಇದರ ನೈಬರಿಂಗ್ ಕಂಟ್ರೀಸನ್ನು ನಾವು ನೋಡಿದಾಗ ಥೈಲ್ಯಾಂಡ್ ಪಕ್ಕದಲ್ಲಿರುತ್ತೆ. ಸೊ ಅದಾದಮೇಲೆ ಥೈಲ್ಯಾಂಡ್ ಆದಮೇಲೆ ಈ ಕಡೆ ನಾವು ವಿಯೆಟ್ನಾಮನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಕಡೆ ನಾವು ಲಾವೋಸನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕ್ಯಾಂಬೋಡಿಯಾದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಏನು ಅಂದರೆ ಈ ಮೆಕಾಂಗ್ ರಿವರ್ ಅಂತ ತುಂಬ ಪಾಪ್ಯುಲರ್ ಇರುತ್ತೆ. ಸೊ ಈ ಮೆಕಾಂಗ್ ರಿವರ್ ಅಂತಕ್ಕಂಥದ್ದು ಕೂಡ ಸೊ ಕ್ಯಾಂಬೋಡಿಯಾದ ಮುಖಾಂತರ ಹರಿದು ಹೋಗ್ತಕ್ಕಂಥ ಒಂದು ರಿವರ್ ಆಗಿರುತ್ತೆ. ಸೊ ಮೆಕಾಂಗ್ ರಿವರ್ ಅಂತಕ್ಕಂಥದ್ದು ಸೊ ಇದು 6 ಕಂಟ್ರೀಸ್ ಮುಖಾಂತರ ಹಾದು ಹೋಗುತ್ತೆ. ಸೊ ಒಂದು ಚೈನಾ, ಇನ್ನೊಂದು ಮ್ಯಾನ್ಮಾರ್, ಅದಾದಮೇಲೆ ಇಲ್ಲಿರ್ತಕ್ಕಂಥ ಲಾವೋಸ್ ಆಗಿರ್ಬೋದು, ಥೈಲ್ಯಾಂಡ್. ನೋಡಿ ಇಲ್ಲಿ ಬಾರ್ಡರಲ್ಲಿ ಲಾವೋಸ್ ಮತ್ತು ಥೈಲ್ಯಾಂಡ್ ಎರಡಕ್ಕೂ
ಸಮುದ್ರಕ್ಕೂ ಅದು ಮೀಟ್ ಆಗುತ್ತೆ. ಸೊ ಥೈಲ್ಯಾಂಡ್ನಲ್ಲೂ ಹರಿಯುತ್ತೆ, ಅದಾದಮೇಲೆ ಇದು ಕಾಂಬೋಡಿಯಾದಲ್ಲೂ ಹರಿಯುತ್ತೆ, ಸೊ ಅದಾದಮೇಲೆ ಇಲ್ಲಿ ವಿಯೆಟ್ನಾಮಲ್ಲೂ ಕೂಡ ಹರಿತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈ ಒಂದು ರಾಷ್ಟ್ರದಲ್ಲಿ ನಮ್ಮ ಭಾರತ ರಾಷ್ಟ್ರದ 5,000 ಜನರನ್ನ ಸೈಬರ್ ಸ್ಲೇವ್ಸ್ ಆಗಿ ಅವರು ಬಳಕೆ ಮಾಡ್ತಾ ಇದ್ದಾರೆ. ಸೊ ಇವರನ್ನ ಸೈಬರ್ ಕ್ರೈಮ್ಸ್ ಅಥವಾ ಸೈಬರ್ ಅಪರಾಧಗಳನ್ನ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಸೈಬರ್ ಸ್ಲೇವರಿ ಅಂದ್ರೆ ಏನು? ಸೊ ಇಟ್ ಈಸ್ ಅ ಫಾರ್ಮ್ ಆಫ್ ಮಾಡರ್ನ್ ಸ್ಲೇವರಿ, ಅಂದ್ರೆ ಆಧುನಿಕ ಜಗತ್ತಿನ ಒಂದು ಗುಲಾಮಗಿರಿ ಪದ್ಧತಿ ಆಗಿರುತ್ತೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಇಂಡಿಯನ್ಸ್ ಅನ್ನ ಟ್ರಾಫಿಕ್ ಮಾಡ್ತಾರೆ. ಟ್ರಾಫಿಕಿಂಗ್ ಅಂದ್ರೆ ಕಳ್ಳ ಸಾಗಣೆ ಮಾಡ್ತಾರೆ ಅಂಡ್ ಫೋರ್ಸ್ ಟು ಎಂಗೇಜ್ ಇನ್ ಇಲ್ಲಿಗಲ್ ಆನ್ಲೈನ್ ಆಕ್ಟಿವಿಟೀಸ್. ಯಾಕಂದ್ರೆ ಸೊ ನಾವು ಯಾರಾದ್ರೂ ಸೈಬರ್ ಕ್ರೈಮ್ ಮಾಡುವಾಗ ಆ ನೇಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಬೇರೆ ದೇಶದವ್ರು ಮಾಡಿದಾಗ ಅವರ ಆಕ್ಸೆಂಟ್ ಆಗಿರ್ಬೋದು, ಅವರ ಭಾಷೆ ಆಗಿರ್ಬೋದು, ಅದರಿಂದ ನಾವು ಈಸಿಯಾಗಿ ಕಂಡಿಡ್ಕೊಳ್ಬೋದು. ಸೊ ಅದೇ ನಮ್ಮ ಭಾರತೀಯರು ನಮ್ಮ ಭಾಷೆಯಲ್ಲಿ ಮಾತಾಡಿದಾಗ ಸೊ ಚೀಟ್ ಮಾಡ್ತಕ್ಕಂಥದ್ದು ಬಹಳ ಈಸಿ ಆಗಿರುತ್ತೆ. ಸೊ ಈ ರೀತಿಯಾಗಿ ಟ್ರಾಫಿಕಿಂಗ್ ಮಾಡುವ ಮುಖಾಂತರ 5,000 ಜನರನ್ನ ಅಥವಾ 5,000 ಭಾರತೀಯರನ್ನ ಈ ಸೈಬರ್ ಸ್ಕ್ಯಾಮ್ಸ್ ಮತ್ತೆ ಫ್ರಾಡ್ ಮಾಡಲಿಕ್ಕೆ ಅವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂದ್ರೆ ಫಿನಾನ್ಷಿಯಲ್ ಸ್ಕ್ಯಾಮ್ ಮಾಡ್ತಾರೆ. ಅಂದ್ರೆ ನಮ್ಮ OTP ಅನ್ನ ಕೇಳ್ತಾರೆ. ಸೊ ನಮ್ಮ ಅಕೌಂಟ್ ಅನ್ನ ಹೈಜಾಕ್ ಮಾಡುವ ಮುಖಾಂತರ ನಮ್ಮ ಹಣವನ್ನ ಅವರು ಕದೀತಾರೆ. ಸೊ ಈ ರೀತಿಯ ಫಿನಾನ್ಷಿಯಲ್ ಸ್ಕ್ಯಾಮ್ ಆಗಿರ್ಬೋದು. ಲವ್ ಸ್ಕ್ಯಾಮ್ ಅಂದ್ರೆ ಹನಿ ಟ್ರ್ಯಾಪಿಂಗ್ ಅಂತ ಕೇಳಿರ್ತಾರೆ, ಈ ರೀತಿಯ ಲವ್ ಸ್ಕ್ಯಾಮ್ ಮಾಡ್ತಕ್ಕಂಥದ್ದು. ಸೊ ಅದರ್ ಡಿಸೆಪ್ಟಿವ್ ಪ್ರಾಕ್ಟೀಸಸ್ ಅನ್ನ ಆನ್ಲೈನ್ ಮುಖಾಂತರ ಮಾಡಿಸ್ತಕ್ಕಂಥ ಸೊ ಒಂದು ರಾಷ್ಟ್ರವನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇದು ನಿಮ್ಮ ಸೈಬರ್ ಕ್ರೈಮ್ಗೆ ರಿಲೇಟೆಡ್ ಏನಾದರೂ ಆರ್ಟಿಕಲ್ಸ್, ಮೇನ್ಸ್ ಆನ್ಸರ್ ಆಗಿರ್ಬೋದು, ಎಸ್ಸೆ ಆಗಿರ್ಬೋದು ಬಂದಾಗ ಸೊ ಈ ರೀತಿಯ ಎಕ್ಸಾಂಪಲ್ಸ್ ಅನ್ನ ನೀವು ಕೋಟ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ವಿಶ್ವಸಂಸ್ಥೆಯ ಪ್ರಕಾರ UN ವರದಿಯ ಪ್ರಕಾರ ನಾವು ನೋಡೋದಾದ್ರೆ ಸೊ ಆಗಸ್ಟ್ 2023 ಅಲ್ಲಿ ಮಾಡಿರ್ತಕ್ಕಂಥ ಒಂದು ವರದಿಯ ಪ್ರಕಾರ, ಅಂದ್ರೆ ಲಾಸ್ಟ್ ಇಯರ್ ಆಗಸ್ಟ್ 23 ಅಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ವರದಿಯ ಪ್ರಕಾರ 1,20,000 ಪೀಪಲ್ ಇನ್ ಮ್ಯಾನ್ಮಾರ್. ಸೊ ಈ ರೀತಿಯಾಗಿ ಮ್ಯಾನ್ಮಾರ್ನಲ್ಲಿ ಅಟ್ಲೀಸ್ಟ್ 1,20,000 ಪೀಪಲ್ ಅಂಡ್ 1 lakh ಪೀಪಲ್ ಇನ್ ಕ್ಯಾಂಬೋಡಿಯಾ ವರ್ ಫೋರ್ಸ್ಡ್ ಇನ್ ಟು ಸೈಬರ್ ಫ್ರಾಡ್ ಸ್ಕೀಮ್ಸ್. ಅಂದ್ರೆ ಇಷ್ಟು ಪಾಪ್ಯುಲೇಷನ್ ಅನ್ನ ಸೈಬರ್ ಫ್ರಾಡ್ ಮಾಡಲಿಕ್ಕೆ ಬಲವಂತವಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಇವೆರಡು ರಾಷ್ಟ್ರಗಳಲ್ಲೇ ಪ್ರಮುಖವಾಗಿ ನೋಡಬಹುದಾಗಿರುತ್ತೆ. ಸೊ ಇದು ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಇಲ್ಲಿಗೆ ಆಲ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ನೌ ವಿ ಹ್ಯಾವ್ ಕಮ್ ಟು ದಿ ಸ್ನಿಪೆಟ್ಸ್. ಸೊ ವರ್ಲ್ಡ್ಸ್ ಓಲ್ಡೆಸ್ಟ್ ಮ್ಯಾನ್ ಸೊ ಜುವಾನ್ ವಿಸೆಂಟೆ ಪೆರೆಸ್ ಮೋರಾ. ಸೊ ಇವರು ಈಗ ನಿಧನ ಹೊಂದಿರ್ತಾರೆ. ಸೊ ಇವರ ನಿಧನ ಹೊಂದಿದಾಗ ಇವ್ರ ವಯಸ್ಸು ಎಷ್ಟಾಗಿತ್ತು ಅಂದ್ರೆ 114 ವರ್ಷಗಳು ಆಗಿತ್ತು. ಸೊ ಇವರು ವರ್ಲ್ಡ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಫಾರ್ ದಿ ಲಾಂಗೆಸ್ಟ್ ಲಿವಿಂಗ್ ಹ್ಯೂಮನ್ ಬೀಯಿಂಗ್ ಆಗಿ ರೆಕಾರ್ಡ್ ಅನ್ನು ಕೂಡ ಹೊಂದಿರತಕ್ಕಂಥ ಪ್ರಜೆ ಆಗಿರ್ತಾರೆ. ಸೊ ಇವರು ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟವರು ಅಂದ್ರೆ ವೆನಿಜುವಾಲಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಒಂದು ಪ್ರಜೆ ಆಗಿರ್ತಾರೆ. ಸೊ ಅದಾದ್ಮೇಲೆ GI ಟ್ಯಾಕ್ಸ್ ಅಂತಕ್ಕಂಥದ್ದು ತುಂಬಾ ಕಾಮನ್ ಫ್ಯಾಕ್ಟರ್ ಆಗೋಗಿದೆ. ಮತ್ಬರಿ ಪೇರಾ ಮತ್ತೆ ಪಚ್ರಾ ಫ್ರಮ್ ತ್ರಿಪುರಾ. ಸೊ ತ್ರಿಪುರಾದಲ್ಲಿರ್ತಕ್ಕಂಥ 2 ಉತ್ಪನ್ನಗಳು. ಸೊ ಈ ಬಾಟಲ್ ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಒಂದು ದೇವಸ್ಥಾನದ ಪ್ರಸಾದ ಇದಕ್ಕೆ, ಮತ್ತೆ ಇದೊಂದು ಹ್ಯಾಂಡ್ಲೂಮ್ ಆಗಿರುತ್ತೆ, ಅಂದ್ರೆ ಕೈಮೊಗ್ಗವಾಗಿರುತ್ತೆ. ಸೊ ಇವೆರಡಕ್ಕೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಹೆಸರು ಮತ್ತೆ ಆ ಸ್ಟೇಟ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಹೆಸರನ್ನ ನಾವು ಮತ್ಬರಿ ಪೇರಾ ಅಂತ ಕರಿತೇವೆ, ಇನ್ನೊಂದನ್ನ ಪಚ್ರಾ ಅಂತ ಕರಿತೇವೆ. ಎರಡೂ ಕೂಡ ತ್ರಿಪುರಾಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಡಕ್ಟ್ಸ್ ಆಗಿರುತ್ತೆ. ಸೊ ಈ ಮತ್ಬರಿ ಪೇರಾ ಅಂತಕ್ಕಂಥದ್ದು ತ್ರಿಪುರಾದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ, ತ್ರಿಪುರ ಸುಂದರಿ ಟೆಂಪಲ್ ನಲ್ಲಿ. ಸೊ ಗೋಮತಿ ಡಿಸ್ಟ್ರಿಕ್ಟ್ ನಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ. ಸೊ ಅಲ್ಲಿ ಕೊಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಸಾದವಾಗಿರುತ್ತೆ. ಇದು ಹಾಲಿನ ಉತ್ಪನ್ನ ಆಗಿರುತ್ತೆ, ಅಂದ್ರೆ ಡೈರಿ ಬೇಸ್ಡ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇದಕ್ಕೆ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಪಚ್ರಾ ಅಂತಕ್ಕಂಥದ್ದು ಒಂದು ಹ್ಯಾಂಡ್ ಓವನ್, ಅಂದ್ರೆ ಕೈಯಿಂದ ನೇಯ್ದಿರ್ತಕ್ಕಂಥ ಒಂದು ಬಟ್ಟೆ ಆಗಿರುತ್ತೆ. ಸೊ ಇದಕ್ಕೂ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಈ GI ಟ್ಯಾಗ್ ಅನ್ನ ಯಾವ ಒಂದು ಕಾಯ್ದೆಯ ಮುಖಾಂತರ ಕೊಡ್ತಾರೆ ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ಆಕ್ಟ್ 1999 1999 ಕಾಯ್ದೆಯ ಪ್ರಕಾರ ಕೊಡ್ತಾರೆ. ಸೊ ನಮ್ಮ ಭಾರತ ದೇಶದಲ್ಲಿ ಫಸ್ಟ್ ಪ್ರಾಡಕ್ಟ್ ಟು ರಿಸೀವ್ GI ಟ್ಯಾಗ್ ಯಾವುದು ಅಂತ ಕೇಳಿದಾಗ ಡಾರ್ಜಿಲಿಂಗ್ ಟೀಗೆ ಮೊಟ್ಟ ಮೊದಲ ಬಾರಿಗೆ GI ಟ್ಯಾಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಉತ್ಪನ್ನವಾಗಿರುತ್ತೆ. ಸೊ ಅದಾದ್ಮೇಲೆ ಬುಂದೇಲ್ಖಂಡ್ ಅಲ್ಲಿ ಬೆಳೀತಕ್ಕಂಥ ಒಂದು ವೀಟ್ ವೆರೈಟಿ. ಸೊ ಇದನ್ನ ನಾವು ಗೋಧಿ ತಳಿ ಅಂತ ಕರಿತೇವೆ. ಸೊ ಇದು ಬುಂದೇಲ್ಖಂಡ್ ರೀಜನ್ ಅಲ್ಲಿ ಬೆಳೀತಕ್ಕಂಥ ಒಂದು ಗೋಧಿ ಆಗಿರುತ್ತೆ. ಸೊ ಇದಕ್ಕೂ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಬುಂದೇಲ್ಖಂಡ್? ಬುಂದೇಲ್ಖಂಡ್ ಅಂದ್ರೆ ಸ್ವಲ್ಪ ಹಿಂದುಳಿದ ಭಾಗವಾಗಿರುತ್ತೆ. ಸೊ ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಕಲ್ಯಾಣ ಕರ್ನಾಟಕ ಅಂತ ಏನ್ ಕನ್ಸಿಡರ್ ಮಾಡ್ತೇವೆ, ಸೊ ಸ್ವಲ್ಪ ಹಿಂದುಳಿದಿದೆ. ಸೊ ಅಲ್ಲಿರ್ತಕ್ಕಂಥ ಜನರನ್ನ ಸ್ವಲ್ಪ ಮುನ್ನೆಲೆಗೆ ತರಬೇಕು ಅಂತ ನಾವೇನು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಸೊ ಅದೇ ರೀತಿ ಬುಂದೇಲ್ಖಂಡ್ ರೀಜನ್ ಅಂದ್ರೂ ಕೂಡ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಬುಂದೇಲ್ಖಂಡ್ ರೀಜನ್ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 2 ಸ್ಟೇಟ್ಸ್ಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಆ 2 ಸ್ಟೇಟ್ಗಳು ಯಾವ್ದಾವ್ದು ಅಂದ್ರೆ ಉತ್ತರ ಪ್ರದೇಶ ಮತ್ತೆ ಮಧ್ಯಪ್ರದೇಶ. ಈ ಕೆನ್ ಬೆತ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ನೀವು ಕೇಳಿರ್ತೀರಾ. ಸೊ ಆ ಪ್ರಾಜೆಕ್ಟ್ ಕೂಡ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಬುಂದೇಲ್ಖಂಡ್ ರೀಜನ್ ಅಲ್ಲಿ ಇರ್ತಕ್ಕಂಥ ಜನರನ್ನ ಎಕನಾಮಿಕಲಿ ಸ್ಟ್ರಾಂಗ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ವೀಟ್, ಆ ಒಂದು ವೀಟ್ ಅನ್ನ, ಸೊ ಆ ಒಂದು ವೀಟ್ಗೆ ಈಗ
ಏನೋ GI ಟ್ಯಾಗನ್ನು ಕೊಟ್ಟಿರ್ತಾರೆ. ಬಟ್ ನಾನು ಹೇಳಿದೆ 2 ಸ್ಟೇಟ್ಸ್ಗಳು ಕೂಡ ಇಲ್ಲಿ ಸೇರಿರುತ್ತೆ. ಅಂದರೆ ಉತ್ತರ ಪ್ರದೇಶ್ ಮಧ್ಯಪ್ರದೇಶ್ ಎರಡನ್ನು ಕೂಡ ನಾವು ಬುಂದೇಲ್ಖಂಡ್ ಅಂತ ಕರಿತೇವೆ. ಬಟ್ GI ಟ್ಯಾಗನ್ನು ಕೊಟ್ಟಿರ್ತಕ್ಕಂಥ ಈ ಬುಂದೇಲ್ಖಂಡ್ ರೀಜನ್ ಉತ್ತರ ಪ್ರದೇಶಕ್ಕೆ ಮಾತ್ರ ಸೇರಿರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಆ ಪ್ರಾಡಕ್ಟನ್ನು ನಾವೇನಂತ ಕರಿತೀವಿ ಅಂದರೆ ಕತಿಯಾ ಗೇಹು ಅಂತ ಕರಿತೇವೆ. ಈ ಕತಿಯಾ ಗೇಹು ಅಂತಕ್ಕಂಥ ವೀಟ್ ಪ್ರಾಡಕ್ಟ್ಗೆ ಈಗ GI ಟ್ಯಾಗನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಪ್ರಾಡಕ್ಟ್ನ ಒಂದು ವೈಶಿಷ್ಟ್ಯಗಳು ಏನು ಅಂತ ನಾವು ನೋಡೋದಾದ್ರೆ ಹೈ ಪ್ರೋಟೀನ್ ಕಾಂಟೆಂಟ್ ಅಂಡ್ ಗ್ಲೂಟಿನ್ ಫ್ರೀ. ಪ್ರೋಟೀನ್ ಬಹಳ ಜಾಸ್ತಿ ಇರುತ್ತೆ, ಗ್ಲೂಟಿನ್ ಕಡಿಮೆ ಇರುತ್ತೆ. ಗ್ಲೂಟಿನ್ ಕಡಿಮೆ ಇದ್ದಷ್ಟು ಡಯಾಬಿಟಿಸ್ ಅಥವಾ ಮಧುಮೇಹ ಬರ್ತಕ್ಕಂಥ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಸೊ ಕ್ಲೈಮೇಟ್ ರೆಸಿಲಿಯಂಟ್ ಆಗಿರುತ್ತೆ, ಅಂದರೆ ಹವಾಮಾನ ಸ್ಥಿತಿಸ್ಥಾಪಕತ್ವ. ಸೊ ಎಷ್ಟೇ ಹಾರ್ಶ್ ಎನ್ವಿರಾನ್ಮೆಂಟ್ ಇದ್ರೂ ಕೂಡ ಸೊ ಇದನ್ನು ಸಕ್ಸಸ್ಫುಲ್ ಆಗಿ ಈ ಒಂದು ತಳಿಯನ್ನು ಬೆಳೆಯಬಹುದಾಗಿರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಈ ಒಂದು ಪ್ರಾಡಕ್ಟ್ಗೆ ಈಗ GI ಟ್ಯಾಗನ್ನು ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೇಡ್ ಇನ್ ಮಿರಾಜ್ ಸಿತಾರ್ ಮತ್ತು ತಾನ್ಪುರ. ಸೊ ಸಿತಾರ್ ಮತ್ತು ತಾನ್ಪುರ, ಸೊ ಇವೆರಡಕ್ಕೂ ಕೂಡ ಈಗ GI ಟ್ಯಾಗನ್ನು ಕೊಟ್ಟಿರ್ತಾರೆ. ಸೊ ಇವೆರಡು ಮಿರಾಜ್ನ ಪ್ರಾಡಕ್ಟ್ಸ್ಗಳಾಗಿರ್ತವೆ. ಸೊ ಮೇಡ್ ಇನ್ ಮಿರಾಜ್, ಸೊ ಮೇಡ್ ಇನ್ ಮಿರಾಜ್ನ ಪ್ರಾಡಕ್ಟ್ಸ್ಗಳಿಗೆ GI ಟ್ಯಾಗನ್ನು ಕೊಟ್ಟಿರ್ತಾರೆ. ಕ್ರಾಫ್ಟೆಡ್ ಯೂಸಿಂಗ್ ಸ್ಪೆಷಲ್ ವುಡ್ ಆ್ಯಂಡ್ ಪಂಪ್ಕಿನ್ ಗಾರ್ಡ್ಸ್. ಸೊ ಪಂಪ್ಕಿನ್ ಗಾರ್ಡ್ಸ್ ಮತ್ತು ಸ್ಪೆಷಲ್ ವುಡ್ ಅಂದರೆ ವಿಶೇಷವಾದ ಮರವನ್ನು ಬಳಸಿ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳಿದ್ದಾಗಿರ್ತವೆ. ಸೊ ನೇಪಾಲ್ ಆ್ಯಂಡ್ ಇಂಡಿಯಾ ಟು ಕೊಲ್ಯಾಬ್ರೇಟ್ ಟು ಪ್ರಮೋಟ್ ಸಂಸ್ಕೃತ್ ಎಜುಕೇಷನ್. ಸೊ ಸಂಸ್ಕೃತ ಶಿಕ್ಷಣವನ್ನು ಉನ್ನತೀಕರಣಗೊಳಿಸಲಿಕ್ಕೆ ಈಗ ಭಾರತ ಮತ್ತು ನೇಪಾಳ ಸೊ ಎರಡೂ ಕೂಡ ಒಂದು ಒಪ್ಪಂದಕ್ಕೆ ಸಹಿ ಹಾಕಿಕೊಂಡಿವೆ. ಸೊ ನೇಪಾಳ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ನೇಪಾಳನ ನೈಬರಿಂಗ್ ಸ್ಟೇಟ್ಸ್ ಅನ್ನು ನಾವು ನೋಡೋದಾದ್ರೆ ವಿ ಕ್ಯಾನ್ ಸಿ ಉತ್ತರಾಖಂಡ್ ಹಿಯರ್, ಅದಾದಮೇಲೆ ವಿ ಕ್ಯಾನ್ ಸಿ ಉತ್ತರ ಪ್ರದೇಶ, ದೆನ್ ವಿ ಕ್ಯಾನ್ ಸಿ ಬಿಹಾರ್, ದೆನ್ ವಿ ಕ್ಯಾನ್ ಸಿ ವೆಸ್ಟ್ ಬೆಂಗಾಲ್ ಅಂಡ್ ಆಲ್ಸೋ ಸಿಕ್ಕಿಂ. ಸೊ ಇಷ್ಟು ಭಾರತೀಯ ರಾಜ್ಯಗಳೊಂದಿಗೆ ಗಡಿಯನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇವರು ಮತ್ತು ಭಾರತ ರಾಷ್ಟ್ರದವರು ಸಂಸ್ಕೃತಿಯ ಶಿಕ್ಷಣವನ್ನು ಉತ್ತೇಜನ ಮಾಡಲಿಕ್ಕೆ ಸೊ ಒಂದು ಒಪ್ಪಂದವನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಗಗನ್ ಶಕ್ತಿ 2024, ಗಗನ್ ಅಂತ ತಕ್ಷಣ ಗೊತ್ತಾಯಿತು. ಸೊ ಇದು ನಮ್ಮ ಏರ್ ಫೋರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದೊಂದು 10 days ನಡೀತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ. ಸೊ ಇದನ್ನು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥವರು ಇಂಡಿಯನ್ ಏರ್ ಫೋರ್ಸ್ ಅಥವಾ ಭಾರತೀಯ ವಾಯುಪಡೆಯಿಂದ ಆಗ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಟು ಶೋಕೇಸ್ IAF's ಕೇಪಬಿಲಿಟಿ ಫಾರ್ ಹೈ ಆಕ್ಟೇನ್ ಆಪರೇಷನ್ಸ್ ಇನ್ ರಿಯಲಿಸ್ಟಿಕ್ ಎನ್ವೈರ್ಮೆಂಟ್. ಅಂದರೆ ನೈಜ ಪರಿಸರ ವ್ಯವಸ್ಥೆಯಲ್ಲಿ ನಮ್ಮ IAF ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ಶೋಕೇಸ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಕಳೆದ ಬಾರಿಗೆ ಈ ಒಂದು ಇವೆಂಟ್ ಆಗಿರ್ತಕ್ಕಂಥದ್ದು 2018 ಕಳೆದ ಬಾರಿಗೆ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿಗೆ ಸೊ ನಾವು ಏನೇನು ಪೆಂಡಿಂಗ್ ಇತ್ತೋ ಅದನ್ನು ಎಲ್ಲನೂ ಮುಗಿಸಿದ್ದೇನೆ. ಸೊ ಏನು ಕೂಡ ಬಾಕಿ ಇಲ್ಲ ನಮಗೆ ನಿಮಗೆ. ದೆರ್ ಇಸ್ ನಥಿಂಗ್ ಪೆಂಡಿಂಗ್ ನಾವು. ಸೊ ವಿ ಆರ್ ಅಪ್ ಟು ಡೇಟ್ ಫಾರ್ ನಾವು. ಸೊ ಫ್ರಮ್ ಟುಮಾರೋ ಆಸ್ ಯೂಶುವಲ್ ಅವತ್ತಿನ ಕರೆಂಟ್ ಅಫೇರ್ಸನ್ನು ಅವತ್ತೇ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಲಾಸ್ಟ್ ಸೆಗ್ಮೆಂಟ್ ಆಫ್ ಇನ್ಕ್ವೆಸ್ಟ್. ಸೊ ದಿಸ್ ಇಸ್ ದಿ ಚಾಲೆಂಜ್ ಕ್ವೆಶನ್ ಫಾರ್ ಯು. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ ಇನ್ ದ ಕಮೆಂಟ್ಸ್. ಸೊ ದಿಸ್ ಇಸ್ ದ ಫಸ್ಟ್ ಕ್ವೆಶನ್ ಆ್ಯಂಡ್ ದಿಸ್ ಇಸ್ ದಿ ಸೆಕೆಂಡ್ ಕ್ವೆಶನ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್, and thank you very much for watching this.